ವೀಕ್ಷಕರೇ ನಮಸ್ಕಾರ. ನಿಮ್ಮ ನೆಚ್ಚಿನ ಅಮೋಘ್ ವೇದಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ದಾಂಪತ್ಯ ವೈದ್ಯಶಾಸ್ತ್ರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಹಲವು ಜನರಲ್ಲಿ ಈ ಲೈಂಗಿಕತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಪ್ಪಾಭಿಪ್ರಾಯಗಳು ಇದೆ. ಲೈಂಗಿಕತೆ ಅಂದ ತಕ್ಷಣನೇ ಯಾವುದೋ ಒಂದು ವಿಶೇಷವಾದಂತ ಅರ್ಥದಲ್ಲಿ ಅವರು ವಿಚಾರ ಮಾಡಲಿಕ್ಕೆ ಹೋಗ್ತಾರೆ, ಅವರ ವಿಚಾರಧಾರೆ ಆ ಕಡೆಗೆ ಹರಿತದೆ. ಸೊ ಹಾಗಾದ್ರೆ ಮನೋವೈಕಲ್ಯತೆಗೂ ಮತ್ತೆ ಲೈಂಗಿಕತೆಗೂ ನಡುವೆ ಇರತಕ್ಕಂಥ ಸಂಬಂಧ, ಮನಸ್ಸು ಅಂದ್ರೆ ಏನು, ಮನಸ್ಸು ಮತ್ತು ಲೈಂಗಿಕತೆಯ ನಡುವೆ ಯಾವ ರೀತಿ ಸಂಬಂಧಗಳಿರ್ತದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಆರಂಭ ಇವತ್ತು ಇದು ನಿರಂತರವಾಗಿ ಸರಣಿಯ ರೂಪದಲ್ಲಿ ಪ್ರತಿ ಗುರುವಾರ 6:30ರಿಂದ 7:30ರವರೆಗೆ ಇದೇ ಸಮಯಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ದಾಂಪತ್ಯ ವೈದ್ಯಶಾಸ್ತ್ರದ ಬಗ್ಗೆ ಮಾತನಾಡುವವರಿದ್ದೇವೆ. ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಅನುಮಾನಗಳೇನಿರ್ತದೆ ಅಂತಹ ಅನುಮಾನಗಳಿಗೆ ಮತ್ತೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ಕೊಡ್ತಾರೆ ಮಾನಸಿಕ ಮತ್ತು ಲೈಂಗಿಕ ರೋಗಗಳ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಟಿ.ಎಸ್. ಸತ್ಯನಾರಾಯಣ ರಾವ್ ಅವರು. ಈ ಒಂದು ಕ್ಷೇತ್ರದಲ್ಲಿ ಅವರು ಸಾಕಷ್ಟು ನೈಪುಣ್ಯತೆಯಾದಂತಹ ಪ್ರಾಜ್ಞಾವಂತಿಕೆಯನ್ನ ಪಡ್ಕೊಂಡಿರ್ತಕ್ಕಂಥ ವೈದ್ಯರು, ಇಡೀ ದೇಶದಲ್ಲೇ ಹೆಸರು ಮಾಡಿರ್ತಕ್ಕಂಥ ವೈದ್ಯರವರು. ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ದಾಂಪತ್ಯ ವೈದ್ಯಶಾಸ್ತ್ರದ ಬಗ್ಗೆ ಮಾತನಾಡ್ತಾರೆ. ಬನ್ನಿ ಹಾಗಾದ್ರೆ ನಾವು ಇದನ್ನ ಸರಣಿ ರೂಪದಲ್ಲಿ ಮಾತನಾಡುವುದಕ್ಕಿಂತ ಮೊದಲು ಕೆಲವೊಂದು ತೀಕ್ಷ್ಣವಾದ ಶಬ್ದಗಳಿಗೆ ಮೊದಲು ಅರ್ಥವನ್ನ ಅವ್ರ ಜೊತೆ ಮಾತನಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ದಯಮಾಡಿ ವೀಕ್ಷಕರೇ, ತಾವು ಕೂಡ ನಾವು ಏನು ಡಾಕ್ಟರ್ ಮೊಬೈಲ್ ಸಂಖ್ಯೆಯನ್ನ ಈ ಒಂದು ಕಾರ್ಯಕ್ರಮದ ಟಿವಿ ಪರದೆಯ ಕೆಳಭಾಗದಲ್ಲಿ ತೋರಿಸ್ತಾ ಇರ್ತೇವೆ. ದಯಮಾಡಿ ಆ ಸಂಖ್ಯೆಗೆ ಈ ಕಾರ್ಯಕ್ರಮದ ನಂತರ ತಾವು ಕರೆಯನ್ನ ಮಾಡಬಹುದು. ಆದ್ರೆ ನಮ್ಮ ಲೈವ್ ಅಲ್ಲಿ ನೇರವಾಗಿ ಮಾತನಾಡುವಂತವರು 082125202556 ಈ ಸಂಖ್ಯೆಗೆ ತಾವು ಕರೆಯನ್ನ ಮಾಡಿ ತಮ್ಮ ಪ್ರಶ್ನೆಯನ್ನ ಕೇಳಬೇಕು ಅಂತ ತಮ್ಮಲ್ಲಿ ಮನವಿ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಾವು ಲೈಂಗಿಕತೆ ಅಂದ ತಕ್ಷಣ ನಮ್ಮ ಒಂದು ಜನಗಳಲ್ಲಿ ಮೂಡ್ತಕ್ಕಂಥದ್ದು ಏನು ಬಹಳ ಈ ಸೆಕ್ಸ್ ಸಂಬಂಧವಾದಂತಹ ವಿಚಾರಗಳನ್ನ ಹೇಳ್ತಾರೆ. ಇದು ಒಂದು ರೀತಿ ಇದ್ರ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಯನ್ನು ಹೊಂದಿರತಕ್ಕಂಥವರೇ ಜಾಸ್ತಿ. ಹಾಗಾಗಿ ತಮ್ಮ ಒಂದು ವೈದ್ಯಕೀಯ ಭಾಷೆಯಲ್ಲಿ ಈ ಒಂದು ಲೈಂಗಿಕತೆ ಅಂತಕ್ಕಂಥದ್ದನ್ನ ಯಾವ ರೀತಿ ಅರ್ಥೈಸ್ತೀರಾ? ನೀವು ಸರಿಯಾಗಿ ಹೇಳಿದ್ರಿ. ಲೈಂಗಿಕತೆ ಅಂತ ಹೇಳಿದ್ರೆ ತುಂಬಾ ಜನ ಈ ವರ್ಡ್ ಸೆಕ್ಸ್ ಅಂತೇನಿದೆ ಅದಕ್ಕೆ ಹೊಂದಾಣಿಕೆ ಮಾಡಿಬಿಡ್ತಾರೆ. ಬಟ್ ಸೆಕ್ಸ್ ಅನ್ನೋ ಶಬ್ದಕ್ಕೂ ಲೈಂಗಿಕತೆಗೂ ಬಹಳಷ್ಟು ಮಟ್ಟಿನ ವ್ಯತ್ಯಾಸ ಇದೆ. ಇವಾಗ ತುಂಬ ಜನರಿಗೆ ಮನಸ್ಸಿಗೆ ಬರೋದೇನಪ್ಪ ಅಂದರೆ ಸೆಕ್ಸ್ ಅಂತ ಹೇಳಿದ್ರೆ ಏನೋ ಗಂಡು ಹೆಣ್ಣು ಮಿಲನ ಮತ್ತು ಇದಕ್ಕೆ ಸಂಬಂಧಪಟ್ಟ ವಿಚಾರಗಳಷ್ಟೇ ಮಾತಾಡೋದು ಅಥವಾ ಅಂದ್ಕೊಳ್ಳೋದುಂಟು. ಆದರೆ ಲೈಂಗಿಕತೆ ಅಂತ ಹೇಳಿದ್ರೆ ಇವಾಗ ನಾನು ಗಂಡಸು ಅಂತ ಹೇಳಿದ್ರೆ ಇವಾಗ ನಾನು ಕೆಲವೊಂದು ರೀತಿಯ ಲಕ್ಷಣಗಳನ್ನು ತೋರಿಸ್ತೇನೆ. ನನ್ನ ನಡವಳಿಕೆ, ಇವಾಗ ನಾನು ಹೇಗೆ ನಡ್ಕೊಳ್ತೀನಿ, ಇವಾಗ ನಿಮ್ಮ ಜೊತೆಗೆ ಮಾತಾಡ್ತಿರ್ಬೋದು, ಬೇರೆ ಜೊತೆಗೆ ಮಾತಾಡ್ತಿರ್ಬೋದು, ಈ ನಮ್ಮ ಲಿಂಗಕ್ಕೆ ಆಧಾರವಾಗಿ ಬೇಕಾದಷ್ಟು ನಡವಳಿಕೆಗಳನ್ನು ನಾವು ತೋರಿಸ್ತೇವೆ. ಅದೆಲ್ಲ ಅದ್ರ ಜೊತೆಗೆ ಸೇರ್ಬೋದು. ಸಂಬಂಧಗಳು, ಇವಾಗ ನಾನು ಮನೆಯಲ್ಲಿ ಇವಾಗ ಮನೆಯವ್ರ ಜೊತೆ ಮಾತಾಡ್ತಿರ್ಬೋದು, ತಂದೆ ತಾಯಿ ಜೊತೆ ಮಾತಾಡ್ತಿರ್ಬೋದು, ಸ್ನೇಹಿತರ ಜೊತೆಗೆ ಮಾತಾಡ್ತಿರ್ಬೋದು, ಎಲ್ಲ ಅದರೊಳಗಡೆ ಸೇರ್ಕೊಳ್ಳೋದು. ಸಂಬಂಧಗಳು ಮಿಳಿತವಾಗಿರ್ತದೆ. ನಾನು ತೋರಿಸೋ ಭಾವನೆಗಳು, ಇವಾಗೇನೋ ಖುಷಿ, ಸಂತೋಷ, ಬೇಜಾರು, ಇವೆಲ್ಲನೂ ಅದ್ರ ಜೊತೆಗೆ ಸೇರ್ಕೊಳ್ಳೋಂಥದ್ದು. ಹಾಗೆಯೇ ಒಂದೇ ಒಂದು ಅಂಶದಲ್ಲಿ ಎಕ್ಸ್ಟ್ರಾ ಏನಪ್ಪ ಅಂತ ಹೇಳಿದ್ರೆ ಈ ಪ್ರಜನನ ವ್ಯವಸ್ಥೆ ಆಯಿತು, ಮಿಲನ ಅದಕ್ಕೆ ಸಂಬಂಧಪಟ್ಟ ವಿಚಾರ ಆಯಿತು, ಅಥವಾ ಗರ್ಭಧಾರಣೆ, ಮಕ್ಕಳು, ಇಂಥವೆಲ್ಲ ಮಾತಾಡ್ಬೋದು. ಸೊ ನಮ್ಮ ಜೀವನದ ಪ್ರತಿಯೊಂದು ಆಗು ಹೋಗುಗಳು ಮತ್ತು ನಡವಳಿಕೆಗಳು ಇದ್ರ ಜೊತೆಗೆ ಸೇರ್ಕೊಂಡಿರ್ತದೆ. ಇದನ್ನ ಲೈಂಗಿಕತೆ ಅಂತ ಹೇಳ್ತೀವಿ ನಾವು. ಈ ಜಸ್ಟ್ ಸೆಕ್ಸ್ ಅಂತ ಹೇಳಿದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಈ ಮಿಲನ ಇಂಥ ವಿಚಾರಗಳಿಗೆ ಜನ ಏನು ಅಂದ್ಕೊಂಡಿದ್ದಾರೆ ಅದು ಸಂಪೂರ್ಣವಾಗಿ ತಪ್ಪು ತಿಳುವಳಿಕೆಗೆ ಸಂಬಂಧಪಟ್ಟಿದ್ದು. ಹಾಗೇನೆ ಇವಾಗ ಆರೋಗ್ಯ ಅಂತ ಮಾತಾಡಿದಾಗಲೂ ನಾನೆಲ್ಲ ಕರೆಕ್ಟಾಗಿದ್ದೀನಿ ಹಾಗೆ ಅಂತ ಹೇಳಿದ್ರೆ ನನ್ನ ಪ್ರತಿಯೊಂದು ಸಿಸ್ಟಮ್ಸು ಸರಿಯಾಗಿ ವರ್ಕ್ ಮಾಡ್ತಾ ಇರಬೇಕು. ಮನಸ್ಸು ಸರಿಯಾಗಿರ್ಬೇಕಾಗ್ತದೆ, ದೇಹ ಸರಿಯಾಗಿರ್ಬೇಕಾಗ್ತದೆ, ಸಾಮಾಜಿಕವಾಗಿ ನಾನು ಹೆಂಗೆ ಹೊಂದ್ಕೊಂಡು ಹೋಗ್ತಿದ್ದೀನಿ ಅದು ಬಹಳ ಮುಖ್ಯವಾಗ್ತದೆ. ಹಾಗೆಯೇ ಧಾರ್ಮಿಕವಾಗಿ ಇನ್ನೊಂದು ಎಕ್ಸ್ಟ್ರಾ ವರ್ಡ್ ಏನಪ್ಪ ಅಂದರೆ ಲೈಂಗಿಕವಾಗಿ. ಅಂದರೆ ಇವೆಲ್ಲ ನಮ್ಮ ಜೀವನದ ಹಲವು ಆಯಾಮಗಳೇನಿದೆ ಇದಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿಯೊಂದು ಕರೆಕ್ಟಾಗಿರ್ಬೇಕಾಗ್ತದೆ, ಪ್ರತಿಯೊಂದು ಒಂದಕ್ಕೊಂದು ಸಂಬಂಧ ಇರುವಂಥದ್ದು.
ಓವರ್ಲ್ಯಾಪ್ ಅಂತ ಹೇಳ್ತೀವಲ್ಲ, ಇದು ಸ್ವಲ್ಪ ಅದರ ಮೇಲೆ ಹೋಗುತ್ತದೆ, ಇದು ಸ್ವಲ್ಪ ಈ ಕಡೆ ಬರ್ತದೆ, ಎಲ್ಲ ಜೊತೆಗೆ ಹೋಗ್ಬೇಕಾಗುತ್ತೆ. ಆ ಸೊ ದೃಷ್ಟಿ ಯಾವುದೇ ಒಂದು ವಿಚಾರ ಕೂಡ ಅತ್ಯಂತ ಏರ ಆಗುವಂಗಿಲ್ಲ, ಯಾವುದು ಪೇರ ಆಗುವಂಗೂ ಇಲ್ಲ. ಅಂದ್ರೆ ಎಲ್ಲವೂ ಕೂಡ ಸಮತೋಲನದಲ್ಲಿ ಸಾಗಿಸ್ಕೊಂಡು ಹೋದಾಗ ಏನು ಮಾನವೀಯ ಲಕ್ಷಣಗಳಿರ್ಬೋದು, ನಡೆನುಡಿಗಳಿರ್ಬೋದು, ಸಂಬಂಧಗಳಿರ್ಬೋದು, ಎಲ್ಲವೂ ಒಟ್ಟಾರೆಯಾಗಿ ತಗೊಂಡು ಹೋದಾಗ ಅಂಥದ್ನ ನಾವು ಲೈಂಗಿಕತೆ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್, ಇವಾಗ ಸಿಗ್ಮಂಡ್ ಫ್ರಾಯ್ಡ್ ಅಂತ ಕೇಳಿರ್ಬೇಕು. ಸಿಗ್ಮಂಡ್ ಫ್ರಾಯ್ಡ್ ಏನ್ ಹೇಳಿದ್ದು ಅಂತ ಹೇಳಿದ್ರೆ, ಇವಾಗ ನಾನು ಮಾತಾಡ್ತೀನಿ, ಒಂದು ಕರೆ ಇದೆ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ, ಮಾತನಾಡಿ ಸರ್, ಅಮೋಘ್ ಚಾನಲ್. ಒಂದು ನಿಮಿಷ ಸರ್. ಹಲೋ, ನಮಸ್ಕಾರ. ಸ್ವಲ್ಪ ದಯಮಾಡಿ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ನಮಸ್ಕಾರ. ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಹೇಳಿ ಅಮ್ಮ, ನನಗೆ ಹೇಳಿ. ತುಂಬಾ ಹೊಟ್ಟೆ ನೋವು ಬರುತ್ತೆ. ಒಂದ್ ನಿಮಿಷ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಲತಾ ಅಂತ, ಎಲ್ಲಿಂದಮ್ಮ? ಮೈಸೂರು ಹೆಬ್ಬಾಳಿಂದ. ಮೈಸೂರು ಹೆಬ್ಬಾಳಿ. ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ನನಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ. ಹ್ಮ್, ಆ, ಅದಕ್ಕೆ ಅದು ಡಾಕ್ಟರ್ನ ಕೇಳೋಣ ಅಂತ. ಮಾತಾಡಿ. ಓಕೆ. ಇವಾಗ ಈ ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ಏನು, ಎಂತದು, ಹೇಗೆ, ಯಾವ್ದ್ರಿಂದ ಅಂತ ಸರ್, ಅದು ನಾವು ಸೇರಿದಾಗ ತುಂಬಾ ಹೊಟ್ಟೆ ನೋವು ಬರುತ್ತೆ. ಯಾವಾಗ ಸೇರಿದಾಗ, ನಾವು ಗಂಡ ಹೆಂಡತಿ ಸೇರಿದಾಗ ತುಂಬಾ ಹೊಟ್ಟೆ ನೋವು ಬರುತ್ತೆ. ಓಕೆ. ಹಾ ಸರ್. ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಹೊಟ್ಟೆ ನೋವು ನಾವು ನೇರವಾದ ಸಂಬಂಧವನ್ನ ಕಲ್ಪಿಸೋದು ಒಂದು ಸ್ವಲ್ಪ ಕಷ್ಟದ ವಿಚಾರ. ಒಂದು ನಾವು ತಿಳ್ಕೊಬೇಕಾಗಿರೋದಂದ್ರೆ, ನೀವು ಪ್ರಶ್ನೆ ಕೇಳ್ತಿರೋದ್ರಲ್ಲಿ ಏನಾಗಿರ್ಬೋದು ಅಂತ ಹೇಳಿದ್ರೆ, ಈ ಲೈಂಗಿಕತೆಗೂ ನೋವಿಗೂ ಬಹಳ ನೇರವಾದ ಸಂಬಂಧ ಇದೆ. ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕೇನಪ್ಪ ಅಂತ ಹೇಳಿದ್ರೆ, ಗಂಡು ಮತ್ತು ಹೆಣ್ಣಿನ ಲೈಂಗಿಕತೆ ಅಥವಾ ಅವರು ನಡೆಸುವ ಲೈಂಗಿಕ ಕ್ರಿಯೆಯಲ್ಲಿ ಬಹಳಷ್ಟು ರೀತಿಯ ವ್ಯತ್ಯಾಸಗಳುಂಟು. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡಸಿಗೆ ಲೈಂಗಿಕತೆ ಅಂತ ಹೇಳಿದ್ರೆ ಸೇರೋದು ಅಂತ ಹೇಳಿದ ತಕ್ಷಣ ಅವನು ನೋವು ಇಂಥವೆಲ್ಲ ಅನುಭವಿಸುವಂಥ ಚಾನ್ಸಸ್ ಭಾಳ ಕಡಿಮೆ. ಆದರೆ ಹೆಂಗಸಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವಳನ್ನು ತಯಾರು ಮಾಡಬೇಕು. ಇದೊಂದು ರೀತಿಯ ವಾಟ್ ವಿ ಕಾಲ್ ಲೂಬ್ರಿಕೇಶನ್ ಅಂತಂದ್ರೆ ಏನಾಗ್ತದೆ, ಅಲ್ಲಿ ಕರೆಕ್ಟಾಗಿ ಸೆಕ್ರಿಷನ್ಸ್ ಎಲ್ಲ ಕರೆಕ್ಟಾಗಿದೆ, ಅವಾಗ ಏನಾಗ್ತದೆ ಮಿಲನ ಇಂಥದ್ರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ಏನಾಗ್ತದೆ, ಇವಾಗ ಹೆಣ್ಣು ತಯಾರಾಗೋದಕ್ಕಿಂತ ಮುಂಚೆನೇ ಸಮೂಹ ಕ್ರಿಯೆ ಹಾಗೆ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ನೋವು ಬರ್ಬೋದು. ಅಥವಾ ಮತ್ತೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಪ್ರಜನನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಯೋನಿಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ ಅಂತ. ಇವಾಗ ಬಿಳಿ ಮುಟ್ಟು ಮತ್ತು ಬೇಕಾದಷ್ಟು ಬೇರೆ ವಿಚಾರಗಳು ಕೇಳಿಬೋದು ಅನ್ನೋ ಕಾಣ್ತದೆ. ಅಂಥವೇನಾದರೂ ಇದೆಯಾ ಅಂತ ಒಂದು ಸ್ವಲ್ಪ ನೋಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು. ನಿಮ್ಮ ಪ್ರಶ್ನೆ ಅಂತ ಹೇಳಿದ್ರೆ ಈ ಮಿಲನದಲ್ಲಿ ನೋವಾಗೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಹೆಣ್ಣು ಸರಿಯಾಗಿ ತಯಾರಾಗಿಲ್ಲದೆ ಇರೋ ಟೈಮಲ್ಲಿ, ಅಥವಾ ಅದಕ್ಕೆ ಆ್ಯಕ್ಚುಲಿ ಕೆಲವೊಂದು ಮಟ್ಟಗಳು ಘಟ್ಟಗಳು ಅಂತ ಹೇಳ್ತೀವಿ ನಾವು, ಅಂಥ ಸಮಯದಲ್ಲಿ ಏನಾಗ್ತದೆ ಈ ರೀತಿಯ ನೋವು ಕಾಣಿಸ್ಕೊಳ್ಬೋದು. ಚಿಕಿತ್ಸೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಗಮನಿಸ್ಬೇಕೇನಪ್ಪ ಅಂತ ಹೇಳಿದ್ರೆ, ಲೈಂಗಿಕ ಸಂಬಂಧದಲ್ಲಿ ಸಂಭೋಗ ಅಂತ ಹೇಳ್ತೀವಲ್ವ, ಅದಷ್ಟೇ ಇಂಪಾರ್ಟೆಂಟ್ ಪ್ರಶ್ನೆ ಆಗಲ್ಲ. ಸ್ತ್ರೀಗೆ ಯಾವಾಗಲೂ ಸಾಮಾನ್ಯವಾಗಿ ಉದ್ರೇಕ ಈ ದೃಷ್ಟಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸ್ಪರ್ಶ ಮತ್ತು ಬೇಕಾದಷ್ಟು ಈ ಸಂವೇದನೆಗಳಿದೆ ಬಹಳ ಮುಖ್ಯ. ಅದು ಆ ನಿಟ್ಟಿನಲ್ಲಿ ಆ ಹೆಣ್ಣನ್ನು ಯಾವುದೋ ಸಂಭೋಗ ಮುನ್ನಲಿವು ಅಂತ ಹೇಳ್ತಾರೆ, ಅಂದರೆ ನಾವು ಫೋರ್ ಪ್ಲೇ ಅಂತ ಇಂಗ್ಲೀಷಲ್ಲಿ ವರ್ಡಲ್ಲಿ ಹೇಳೋದಾದರೆ, ಆ ಹೆಣ್ಣಿಗೆ ಒಂದು ರೀತಿಯ ಸಂತೋಷ, ಉದ್ವೇಗ, ಖುಷಿ ಬರೋ ಥರ ಸ್ವಲ್ಪ ಸಮಯ ಕಳೆದು ನಂತರ ಸಂಭೋಗದಲ್ಲಿ ತೊಗೊಳ್ಳೋದ್ರಿಂದ ಏನಾಗ್ತದೆ, ನೋವು ಬರೋದನ್ನು ಕಡಿಮೆ ಮಾಡ್ಬೋದು ಅಂತ. ಸೊ ಈ ನಿಟ್ಟಿನಲ್ಲಿ ಸಾಧ್ಯವಾದರೆ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ದಾವೆ. ಇದ್ರ ಬಗ್ಗೆ ಡಾಕ್ಟರ್ಗಳು ಅಥವಾ ನೀವು ಇವನ್ ಗೈನಕಾಲಜಿಸ್ಟ್ ಭೇಟಿ ಮಾಡಿದ್ರೆ ಕೆಲವೊಂದು ವಿಚಾರಗಳನ್ನ ನಾವು ತಿಳಿಸ್ಬೋದು. ಹಾಗೂ ಕೆಲವೊಂದು ತೊಂದರೆಗಳಿದೆ ಅಂತ ಹೇಳಿದ್ರೆ, ಇದಕ್ಕೆ ವೈದ್ಯರನ್ನು ಕಂಡುಬಿಟ್ಟು ಇದನ್ನು ಏನು ಮಾಡ್ಬೋದು ಅಂತ ಒಂದು ಸರಿ ಅಫ್ಕೋರ್ಸ್ ಪರೀಕ್ಷೆ ಮಾಡೋದು ಒಂದು ವಿಚಾರ ಆಗುತ್ತೆ. ಪ್ಲಸ್ ಇದಕ್ಕೆ ಸಂಬಂಧಪಟ್ಟ ಸಲಹೆಗಳನ್ನು ಕೊಡೋದಕ್ಕೆ ಬರುತ್ತೆ. ಇದು ಫೋನ್ ನಂಬರ್ ಎಲ್ಲ ಬರ್ತಾ ಇದೆ ನೋಡಮ್ಮ, ಅದನ್ನ ನೋಡ್ಕೊಂಡ್ಬಿಟ್ಟು ಕೇಳ್ಬೋದು ಆಮೇಲೆ. ಓಕೆ ಲತಾ ಅವರೇ, ಇದಲ್ದನೆ ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ವಿಳಾಸವನ್ನ ತೋರಿಸ್ತೇವೆ. ತಾವು ಆ ವಿಳಾಸದಲ್ಲಿ ಹೋಗಿ ಕೂಡ ಡಾಕ್ಟರ್ನ ಭೇಟಿ ಮಾಡಬಹುದು. ಜೊತೆಗೆ ನೀವು ಪತ್ರ ಮುಖೇನ ಕೂಡ ಪತ್ರವನ್ನ ಬರಿಬಹುದು ನಿಮ್ಮ ಸಮಸ್ಯೆಗಳ ಬಗ್ಗೆ. ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ತೋರಿಸುವಂತ ವಿಳಾಸಕ್ಕೆ ಪತ್ರವನ್ನ ಬರೆದ್ರೆ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು, ಆ ಮುಂದಿನ ವಾರ ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ಅಂದ್ರೆ ಮುಂದಿನ ಗುರುವಾರ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರು ಮತ್ತೆ ಏರಿಯಾ ಬೇಡ ಅಂದ್ರೆ ಅವುಗಳನ್ನ ಬಿಟ್ಟು ನಾವು ನಿಮ್ಮ ಪ್ರಶ್ನೆಗಳನ್ನ ಓದಿ ಅದಕ್ಕೆ ಉತ್ತರ ಕೊಡುವಂತ ಆ ಪ್ರಯತ್ನವನ್ನ ಡಾಕ್ಟರ್ ಈ ಒಂದು ಕಾರ್ಯಕ್ರಮದಲ್ಲೇ ಮಾಡ್ತಾರೆ ಲತಾ ಅವರು. ಥ್ಯಾಂಕ್ ಯು. ಓಕೆ ಸರ್, ಈಗ ನಾವು ಲೈಂಗಿಕತೆ ಅಂತಕ್ಕಂಥದ್ನ ಬಹಳ ಒಂದು ಸಂಕುಚಿತ ಅರ್ಥದಲ್ಲಿ ನೋಡುವಂತಹ ವ್ಯವಸ್ಥೆ ನಮ್ಮದಾಗಿದೆ. ಅದು ಹಾಗಾದ್ರೆ ಲೈಂಗಿಕತೆ ನಾವು ಆಕ್ಚುಲಿ ಇವಾಗ ಫ್ರಾಯ್ಡ್ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಗೆ ಸ್ಟಾಪ್ ಆಯ್ತದೋ. ಇವಾಗ ಸಿಗ್ಮಂಡ್ ಫ್ರಾಯ್ಡ್ ಸೈಕಾಟ್ರಿಕಲ್ ಸ್ಕೂಲ್ ಅಂತ ಒಂದು ಬರ್ತದೆ. ಅಲ್ಲಿ ಆ ವಿಜ್ಞಾನಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗೂ ಅದಕ್ಕೆ ಲೈಂಗಿಕ ಲೇಪನ ಇದೆ ಅಂತ.
ಇವಾಗ ನಾನು ಮಾತಾಡಲ್ಲ ಅಥವಾ ಮಾತಾಡ್ತಾ ಇದ್ದೀನಿ, ಯಾವುದೇ ಒಂದು ಕೆಲಸ ಮಾಡಿದೆ ಅಥವಾ ಊಟ ಮಾಡಿದೆ ಬಿಟ್ಟೆ, ಪ್ರತಿಯೊಂದಕ್ಕೂ ದಟ್ ಎನರ್ಜಿ ಏನಿದೆ ಅದೇ ಆ್ಯಕ್ಚುಲಿ ಲೈಂಗಿಕ ಶಕ್ತಿ ಅಂತ. ಅಲ್ಟಿಮೇಟ್ಲಿ ಒಬ್ಬ ವ್ಯಕ್ತಿ ಕೆಲವೊಂದು ಕೆಲಸಗಳನ್ನು ಜಾಸ್ತಿ ಮಾಡ್ಬೋದು, ಇನ್ನೊಬ್ಬ ಕೆಲವೊಂದು ಕೆಲಸಗಳನ್ನ ಕಡಿಮೆ ಮಾಡ್ಬೋದು, ಒಬ್ಬ ಜಾಸ್ತಿ ಮಾತಾಡ್ಬೋದು, ಇನ್ನೊಬ್ಬ ಕಡಿಮೆ ಮಾತಾಡ್ಬೋದು. ಅಂದರೆ ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗೂ ಪ್ರೇರಣಾ ಶಕ್ತಿನೇ ಆ್ಯಕ್ಚುಲಿ ಲೈಂಗಿಕತೆ ಅಂತ ಹೇಳ್ತಾರೆ. ಅದು ಅಷ್ಟು ಮಟ್ಟಿಗೆ ಎಲ್ಲದನ್ನೂ ಆ ರೀತಿ ಅರ್ಥೈಸ್ಬೋದಾ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಕೆಲವೊಂದು ವಿಚಾರಗಳಿದೆ. ಬಟ್ ಅಲ್ಟಿಮೇಟ್ಲಿ ನಾವು ತಿಳ್ಕೊಬೇಕೇನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಜೀವನದ ಪ್ರತಿಯೊಂದು ಕ್ರಿಯೆನಲ್ಲೂ ಹಾಸುಹೊಕ್ಕಾಗಿರುವಂಥದ್ದು. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು? ರಾಜು ಅಂತ. ರಾಜು ಅವರೇ, ಎಲ್ಲಿಂದ? ಮೈಸೂರಿಂದ. ಮೈಸೂರು ಯಾವ ಏರಿಯಾದಿಂದ ರಾಜು ಅವರೇ? ಮೇಟ್ಕಳ್ಳಿಯಿಂದ ಸರ್. ಓಕೆ, ತಮ್ಮ ಪ್ರಶ್ನೆ ಏನು ರಾಜು ಅವರೇ? ಸರ್, ಇದು 9 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಈಗ ಎಷ್ಟು ಕೌಂಟ್ಸ್ ಇದ್ರೆ ಮಕ್ಕಳಾಗ್ಲಿಕ್ಕೆ ಸಹಾಯಕ ಆಗುತ್ತೆ? ಓಕೆ ಓಕೆ, ಡಾಕ್ಟರ್ ಉತ್ತರ. ಓಕೆ, ಇದ್ರ ಬಗ್ಗೆ ನಮಗೆ ಇದೊಂದೇ ಪ್ರಶ್ನೆ ಅಲ್ಲ, ಐ ಥಿಂಕ್ ತುಂಬ ಜನ ಕೇಳುವಂಥ ಚಾನ್ಸಸ್ ಇರ್ತದೆ. ಇದು ಬೇರೆ ಬೇರೆ ತಜ್ಞರಿಗೆ ಸಂಬಂಧಪಟ್ಟ ವಿಚಾರಗಳು ಇರ್ತದೆ. ಭಾಳವಾಗಿ ಮುಖ್ಯವಾಗಿ ಕೇಳಿದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ತುಂಬ ಸಾರಿ ಹೆಣ್ಣನ್ನು ಬ್ಲೇಮ್ ಮಾಡೋದು ಇಂಥವೆಲ್ಲ ನಾವು ಸಮಾಜದಲ್ಲಿ ಕಾಣ್ತೇವೆ. ಆದರೆ ಇವ್ರಿಗೆ ಕೇಳಿದ ಪ್ರಶ್ನೆ ಅವರೇ ಭಾಳ ಮುಖ್ಯವಾಗಿ ಹೇಳಿದಾಗೇ, ಪುರುಷನಲ್ಲಿ ಮೊದಲು ಪರೀಕ್ಷೆ ಮತ್ತು ಅದು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ ನಂತರ ಹೆಣ್ಣಿಗೆ ಸಂಬಂಧಪಟ್ಟ ಪರೀಕ್ಷೆಗಳು ಬರ್ತದೆ. ಇದೊಂದು ನಾವು ತಿಳ್ಕೊಬೇಕು. ತುಂಬ ಜನ ಈ ಹಳ್ಳಿ ಕಡೆ ಅಂತೂ ಹೆಣ್ಣನ್ನು ಬಹಳಷ್ಟು ಮಟ್ಟಿನ ತೊಂದರೆಗೆ ಸಿಗಿಸ್ಬಿಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಈ ವೀರ್ಯಾಣುಗಳು ಅಂತ ಏನು ಹೇಳ್ತೀವಿ ನಾವು, ಅದು ಎಷ್ಟು ತಯಾರಾಗ್ತಿದೆ, ಎಷ್ಟು ಇರಬೇಕು, ಹೇಗಿರಬೇಕು, ಅದು ಯಾವ ರೀತಿ ಗರ್ಭಧಾರಣೆಗೆ ಸಹಾಯ ಮಾಡ್ತಾರೆ ಅನ್ನೋ ಬಗ್ಗೆ ದೊಡ್ಡ ವಿಚಾರವಾಗಿ ಮಾತಾಡ್ಬೋದು ನಾವು. ಕೌಂಟ್ಸ್ ಅಂತ ಏನು ಮಾತಾಡಿದ್ದಾರೆ, ಎನಿವೇರ್ ಬಿಟ್ವೀನ್ 60 to 150 ಮಿಲಿಯನ್ ದಶಲಕ್ಷ ವೀರ್ಯಾಣುಗಳು 1 ml ಇರುತ್ತೆ. ಇದು ಸಾಮಾನ್ಯವಾಗಿ ನಾವು ಕಾಣುತ್ತದೆ. ಯಾವುದೇ ಒಬ್ಬ ವ್ಯಕ್ತಿನಲ್ಲಿ ಸ್ವಲ್ಪ ಏರು ಪೇರು ಇವೆಲ್ಲ ಆಗುವಂಥ ಚಾನ್ಸಸ್ ಇರ್ತದೆ. ಆದರೆ ಇವಾಗ 60 ರಿಂದ 30 ಅಂತ ಹೇಳ್ತೀವಿ ನಾವು, ಸಬ್ ಫರ್ಟಿಲಿಟಿ ಅಂತಂದ್ರೆ ಏನಾಗ್ತದೆ, ಎಷ್ಟಿರಬೇಕು ಅಷ್ಟಿಲ್ಲ, ಬಟ್ ಆದರೆ ಕೆಲವೊಂದು ಸರಿ ಆಗ್ಬಿಡ್ಬೋದು ಅಂತ. ಇವಾಗ ಒಂದು ಎಕ್ಸಾಂಪಲ್ ನಾವು ಹೇಳೋದಾದರೆ, ಇವಾಗ ಮಕ್ಕಳಾಗೋದು ಸ್ವಲ್ಪ ಡಿಲೇ ಆಗ್ಬೋದು, ಅಥವಾ ಬೇಕಾದಷ್ಟು ಈ ರೀತಿಯ ಕೆಲವೊಂದು ವಿಚಾರಗಳಿರ್ತದೆ. 30ಕ್ಕಿಂತ ಕಡಿಮೆ ಇದ್ದರೆ ಮಕ್ಕಳಾಗುವಂಥ ಚಾನ್ಸಸ್ಸು ಕಡಿಮೆ ಅಂತ. ಇದನ್ನು ಜಾಸ್ತಿ ಮಾಡೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಚಿಕಿತ್ಸೆಗಳನ್ನು ವೈದ್ಯರು ಮಾಡ್ತಾರೆ. ಎರಡನೇದು, ಅದು ಬರೀ ನಂಬರ್ ಅಷ್ಟೇ ನಾವು ಲೆಕ್ಕ ತೊಗೊಂಡ್ಬಿಟ್ಟು ಇದನ್ನು ಚಿಕಿತ್ಸೆ ಮಾಡೋದು ಭಾಳ ಕಷ್ಟ. ಅಂದ್ರೇನು ಅದಕ್ಕೆ ಎಷ್ಟು ಶಕ್ತಿ ಇದೆ, ಅದು ಎಲ್ಲ ಕರೆಕ್ಟ್ ಆಗಿದಾವ ಅಂತಂದ್ರೆ ನಾವು ಸ್ಟ್ರಕ್ಚರ್, ಅದಕ್ಕೊಂದು ತಲೆ, ಅದಕ್ಕೊಂದು ಮಿಡ್ಲ್ ಬಾಡಿ ಅನ್ನೋ, ಅದಕ್ಕೊಂದು ಟೈಲ್ ಅಂತ ಇವೆಲ್ಲ ಕರೆಕ್ಟ್ ಆಗಿದೆ ಅಂತ. ಆ ಮೂಮೆಂಟ್ಸ್ ಎಲ್ಲ ಒಂದು ಅರ್ಧ ಗಂಟೆಲೆಷ್ಟು, 1 ಗಂಟೆಲೆಷ್ಟು, 2 ಗಂಟೆಲೆಷ್ಟು, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಅದು. ಸೊ ಅಂದ್ರೇನು ಕ್ವಾಲಿಟಿ ಅಂತ ಏನು ಹೇಳ್ತೀವಿ ನಾವು, ಅದು ಬಹಳ ಮುಖ್ಯ. ಸೊ ಇದ್ರ ಬಗ್ಗೆನೂ ಗಮನದಲ್ಲಿ ಇಟ್ಕೊಂಡ್ಲೇಕೋ, ಯಾಕಂದ್ರೆ ಬರೀ ನಂಬರ್ ಅಷ್ಟೇ ತೊಗೊಂಡ್ಬಿಟ್ಟು ನಾವು ಮಕ್ಕಳಾಗತ್ತೆ ಮಕ್ಕಳಾಗಲ್ಲ ಅಂತ ಆನ್ಸರ್ ಮಾಡೋದು. ಕೆಲವರು ಹೇಳ್ತಾರೆ ಸ್ಪರ್ಮ್ ಕೌಂಟ್ಸ್ ಕಮ್ಮಿ ಇದೆ ಹಾಗಾಗಿ ಮಕ್ಕಳಾಗಿಲ್ಲ ಅಂತ. ಅದೇನೆ ಸ್ಪರ್ಮ್ ಕೌಂಟ್ ಅಂದ್ರೆ ಕೇವಲ ಅದೊಂದೇ ಕಾರಣ ಆಗೋದಿಲ್ಲ. ಹೌದೌದು, ಬಹಳಷ್ಟು ಕಾರಣಗಳಿರ್ತವೆ. ಆ ಸ್ಪರ್ಮ್ ಕೌಂಟ್ಸ್ ಗಳ ಸ್ಟ್ರೆಂತ್ ಕೂಡ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ ಅಂತಕ್ಕಂಥ. ಯಾಕಂದ್ರೆ ಇವಾಗ ಸ್ಖಲನ ಆದ ಟೈಮಿಂದ ಆ ಮೊಟ್ಟೆಗೆ ರೀಚ್ ಆಗಬೇಕು ಅಂದ್ರೆ ಅದೊಂದು ಟ್ರ್ಯಾಕ್, ಅದು ಕವರ್ ಆಗೋದಕ್ಕೆ ಅದು ಎಷ್ಟಿದೆ ಅಂತ. ಎಷ್ಟೋ ಸರಿ ಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ತಾರೆ, ಮಕ್ಕಳಾಗ್ತಿರಲ್ಲ. ಅಂದ್ರೇನು ಆ ದಾರಿನಲ್ಲಿ ಏನಾದ್ರು ವ್ಯತ್ಯಾಸ ಇರ್ಬೋದು, ಅಥವಾ ದಾರಿಯಲ್ಲಿ ಹೋಗೋದಕ್ಕೆ ಪ್ರಯಾಣಕ್ಕೆ ಅನುಕೂಲಗಳಿಲ್ಲದೆ ಇರ್ಬೋದು, ಇಂಥವೆಲ್ಲ ಬೇಕಾದಷ್ಟು ವಿಚಾರಗಳಿರ್ತದೆ. ಅಲ್ಲಿ ಮೊಟ್ಟೆ ತಯಾರಾಗಿಲ್ಲದೆ ಇರ್ಬೋದು, ಇಂಥವೆಲ್ಲ ಅದು ಹೆಣ್ಣಿಗೆ ಸಂಬಂಧಪಟ್ಟ ವಿಚಾರಗಳಾಗ್ತದೆ. ಬಟ್ ಈ ನಂಬರು ಒಂದು ಇಂಪಾರ್ಟೆಂಟು. ನಂಬರ್ ಹಾಗೇನೆ ಇನ್ನೊಂದು 5-6 ಡಿಫ್ರೆಂಟ್ ಕ್ವಾಲಿಟೀಸ್ ಅಂತ ಹೇಳಿದ್ರು ನಾವು, ಅದು ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ನೀವು ಇನ್ನು ಮೊದಲಿಗೆ ಒಂದು ವಿಚಾರವನ್ನು ಎತ್ತಿದ್ರಿ. ಸಾಮಾನ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಾಗಿಲ್ಲ ಅಂತ ಕ್ಷಣನೇ ಪುರುಷನ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಆ ಹೆಣ್ಣನ್ನ ಬಂಜೆ ಅಂತಕ್ಕಂಥ ಪಟ್ಟವನ್ನ ಕಟ್ಟಿ ಅವಳಿಗೆ ಸಾಕಷ್ಟು ಮಾನಸಿಕವಾದ ಹಿಂಸೆಗಳನ್ನ ಕೊಟ್ಟು ಅವಳನ್ನ ಒಂದ್ ರೀತಿ ಬ್ರಾಂಡ್ ಮಾಡ್ಬಿಡ್ತಾರೆ. ಈಗ ವೈಜ್ಞಾನಿಕವಾಗಿ ಪುರುಷನಲ್ಲಿ ತೊಂದರೆ ಇದೆಯೋ ಅಥವಾ ಹೆಣ್ಣಲ್ಲಿ ತೊಂದರೆ ಇದೆಯೋ, ಇದು ಯಾವುದನ್ನು ಕೂಡ ಅವರು ಗಮನಿಸ್ಲಿಕ್ಕೆ ಹೋಗೋದೇ ಇಲ್ಲ. ಮೊದಲಿಗೆ ಮಕ್ಕಳಾಗಿಲ್ಲ ಅಂದ್ರೆ ನೋಡ ಅವಳಲ್ಲಿ ಏನೋ ತೊಂದರೆ ಇದೆ ಅಂತಕ್ಕಂಥದ್ದು. ಇದು ಖಂಡಿತ ತಾವು ಹೇಳ್ತಿರೋ ಮಾತು ಸತ್ಯ. ಇದು ತುಂಬಾ ಜನರಿಗೆ, ಇದು ಪರ್ಟಿಕ್ಯುಲರ್ ಸಮಾಜದಲ್ಲಿ ಇರುವಂತ ಕೆಲವೊಂದು ತಪ್ಪು ತಿಳುವಳಿಕೆಗಳು, ನಂಬಿಕೆಗಳು, ಇವು ಕಾರಣದಿಂದ ತುಂಬಾ ಜನ, ಅದರಲ್ಲೂ ಹೆಂಗಸರಂತೂ ಬಹಳ ಓದಾಡೋದನ್ನ ನಾವು ಕಾಣ್ತೇವೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತುಂಬಾ ಸರಿ ಮಕ್ಕಳಾಗಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇದು ಇದ್ರ ಬಗ್ಗೆ ಒಂದೆರಡು ವಿಚಾರ ಮಾತಾಡಿಬಿಡೋಣ. ಇವಾಗ ಮಕ್ಕಳಾಗೋ ವಿಚಾರ ಆಯ್ತು. ಎರಡನೇದು ಗಂಡು ಮಕ್ಕಳಾಗಬೇಕು ಅಂತ ಮಾಡ್ತಾರೆ. ಗಂಡು ಮಕ್ಕಳಾಗಿಲ್ಲ ಅಂತ ಬಿಟ್ಟು 2ನೇ ಮದುವೆ 3ನೇ ಮದುವೆ ಮಾಡ್ಕೊಂಡಿರುವಂಥ ಗಂಡಸರು ತುಂಬ ಜನ ಇದ್ದಾರೆ ಕೆಲವೊಂದು ಫ್ಯಾಮಿಲೀಸ್ಗಳಲ್ಲಿ. ಒಂದು ತಿಳ್ಕೊಬೇಕೇನಂತ ಹೇಳಿದ್ರೆ, ಗಂಡು ಮಗು ಆಗೋದಕ್ಕೆ ಹೆಣ್ಣು ಯಾವುದೇ ಒಂದು ರೀತಿಯಿಂದಲೂ ಕಾರಣ ಅಲ್ಲ. ಗಂಡು ಮಗು ಆಗೋದಕ್ಕೆ ಗಂಡಸೇ ಕಾರಣ. ಅಂದ್ರೇನು, ಪ್ರತಿಯೊಂದು ಇವಾಗ ಯಾವುದೋ ಒಂದು ಹೆಂಗಸಿಗೆ ಹೆಣ್ಮಕ್ಳು ಆಗ್ತಿದೆ ಅಂತಂದ್ರೆ
ಇಲ್ಲಿ ಪ್ರಾಬ್ಲಮ್ ಇರೋದು ಗಂಡಸಿಗೆ, ಹೆಣ್ಸಿಗಲ್ಲ. ಅಂದರೆ ಇದು ಪ್ರಾಬ್ಲಮ್ ಅಂತಲೂ ಹೇಳಕ್ ಬರಲ್ಲ. ಅದು ಆ್ಯಕ್ಚುಲಿ ಇವಾಗ ಏನಾಗ್ತದೆ, ಸಾಮಾನ್ಯವಾಗಿ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಪ್ರಕೃತಿದತ್ತವಾಗಿ ಅಂತ ಹೇಳಿದ್ರೆ ಹಾಗಂತಲ್ಲ, ನೇಚರೇ ಆ ಥರ ಇದೆ. ನೇಚರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಅಪ್ರಾಕ್ಸಿಮೇಟ್ಲಿ ಇವಾಗ ಒಂದು 100 ಪ್ರೆಗ್ನೆನ್ಸೀಸ್ ಅಂತಂದ್ರೆ 70% ಪ್ರೆಗ್ನೆನ್ಸೀಸ್ ಆಗೋದು ಹೆಣ್ಮಕ್ಳೇನೆ, ಒಂದು 30% ಗಂಡು ಮಕ್ಕಳಾಗುತ್ತೆ. ಇವಾಗ ನ್ಯಾಚುರಲ್ ಅಪಾರ್ಷನ್ಸ್. ಇವಾಗ ಏನೋ ಪ್ರಶ್ನೆ ಬರ್ತಿದೆ ಮತ್ತೆ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ? ಹೇಳಿ, ತಮ್ಮ ಹೆಸರೇನು ಹೇಳಿದ್ರಿ? ಮಾದಪ್ಪ ಅಂತ. ಮಾದಪ್ಪ ಅವರ ಟಿವಿ ವ್ಯಾಲ್ಯೂಮ್ ನ ದಯಮಾಡಿ ಮ್ಯೂಟ್ ಮಾಡಿ ಫೋನ್ ಅಲ್ಲಿ ಮಾತಾಡಿ. ಮಾದಪ್ಪನವ್ರ ಹಾ, ಕೇಳಿ, ಕೊಡಿ ಡಾಕ್ಟರ್. ಹಲೋ, ಹೇಳಿ ಅಮ್ಮ. ನಮ್ಮ ನನ್ನ ಮಗಳು 12 ವರ್ಷದ ಮೇಲೆ ಮಕ್ಕಳಾಯ್ತು. ಒಂದು ಈಗ 3 ತಿಂಗಳ ಗಂಟಿತ್ತು. ಸರಿಯಾಗಿ ಹೇಳಿ. ಇಲ್ಲ, ಕಟ್ಟಾಗಿಲ್ಲ, ಮಾತಾಡಿ ಅಮ್ಮ. 3 ತಿಂಗಳ ಗಂಟಿದ್ದು ತೀರೋಗ್ಬಿಟ್ಟು ಆಟೋದಿಂದ ಮಕ್ಕಳೇ ಆಗಿಲ್ವಲ್ಲ ಸರ್? ಯಾರಿಗೆ? ನನ್ ಮಗಳಗ 12 ವರ್ಷಕ್ಕೆ ಮಗು ಆಗಿತ್ತಾ? ಮದುವೆ ಆದ 12 ವರ್ಷಕ್ಕ ಮಕ್ಕಳಾದ್ದು. ಮಗು ಮದುವೆ ಆದ 12 ವರ್ಷಕ್ಕೆ ಮಕ್ಕಳಾಗಿತ್ತು, ತೀರೋದ್ಮೇಲೆ ಮತ್ತೆ ಮಕ್ಕಳಾಗಿಲ್ಲ. ಆಗಿತ್ತು. ಆಯ್ತಮ್ಮ, ಈಗ ಇದಕ್ಕೆ ಕಾರಣಗಳನ್ನ ಡಾಕ್ಟರ್ ಮಾತನಾಡ್ತಾರೆ, ನೀವು ಟಿವಿಯಲ್ಲೇ ನೋಡಿ ಕೇಳಿಸ್ಕೊಳ್ಳಿ, ಉತ್ತರ ಹೇಳ್ತಾರೆ ಡಾಕ್ಟರ್. ಇವಾಗ ಡಾಕ್ಟರ್ ಇಂತ ಅಫ್ಕೋರ್ಸ್ ಇವಾಗ ಇದೊಂದೇ ಒಂದು ಇನ್ಫಾರ್ಮೇಶನ್ ಮೇಲೆ ನಾವು ಬಹಳಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಬರೋದಿಲ್ಲ. ಒಂದಾಯ್ತು. ಎರಡನೇದು, ನಾನು ಇದಕ್ಕೊಂದು ಸಂಬಂಧಪಟ್ಟ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಎಷ್ಟು ಸಾರಿ ಪ್ರೆಗ್ನೆನ್ಸಿ ಆಯಿತು ಅಥವಾ ಮಗು ಬೇಡ ಅನ್ನೋ ದೃಷ್ಟಿಯಿಂದ ಈ ಗರ್ಭಪಾತವನ್ನು ಮಾಡಿಸ್ತಾರೆ. ಒಂದ್ಸಾರಿ ಗರ್ಭಪಾತ ಮಾಡಿಸಿದ ಮೇಲೆ ಎಷ್ಟೇ ಕಷ್ಟಪಟ್ಟರು ಸಹ ಮಕ್ಕಳಾಗ್ತಾ ಇರಲ್ಲ. ರೀಸನ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನ್ಯಾಚುರಲ್ ಗರ್ಭಪಾತ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲಿ ಆಗಿರ್ಬೋದು, ಆ ಗರ್ಭಪಾತ ಮಾಡೋ ಟೈಮಿಂದ ಹಿಡಿದು ಮಧ್ಯದಲ್ಲಿ ಹಲವಾರು ರೀತಿಯ ಇನ್ಫೆಕ್ಷನ್ಗಳಿಂದ ಹಿಡಿದು ಬೇಕಾದಷ್ಟು ಬೇರೆ ಬೇರೆ ಕಾರಣಗಳು ಅಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕಾರಣದಿಂದ ಇವಾಗ ಏನಾಗ್ತದೆ, ಅಲ್ಲಿ ಗರ್ಭಕೋಶ ಅಂತ ಮಾತಾಡ್ತೀವಿ ನಾವು, ಗರ್ಭನಾಳಗಳು ಅಂತ ಬರ್ತದೆ, ಮೊಟ್ಟೆ ಇರೋ ಜಾಗ. ಈ ಗರ್ಭನಾಳ ಎಷ್ಟು ತೆಳ್ಳಗಿರ್ತದೆ, ಎಷ್ಟು ಚಿಕ್ಕದಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಬರೀ ಸ್ಪರ್ಮ್ಸ್, ಇವಾಗ ನಾವೇನು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ನಾವು, ಅದು ಪಾಸ್ ಆಗೋದು ಕಷ್ಟ ಇರುವಂಥ ಅವಕಾಶ ಇರುವಂಥ ಜಾಗ. ಆ ನಾಳಗಳಲ್ಲಿ ಏನೇ ಒಂದು ರೀತಿಯ ಸಣ್ಣ ಇನ್ಫೆಕ್ಷನ್ ಆದರೂ ಸಹ ಬ್ಲಾಕ್ ಆಗಿಬಿಡುತ್ತೆ. ಸೊ ಈ ಕಾರಣದಿಂದ ನಾವು ಯಾವಾಗಲೂ ಎಲ್ರಿಗೂ ಅಡ್ವೈಸ್ ಮಾಡೋದೇನು ಅಂತ ಹೇಳಿದ್ರೆ, ಇವಾಗ ಅಬಾರ್ಷನ್ ಮಾಡಿಸುವಂಥ ಏನಾದ್ರು ಪರಿಸ್ಥಿತಿ ಇದ್ದಾಗ ಮೊದಲನೇ ಮಗು ಅಂತ ಹೇಳಿದ್ರೆ ಮೊದಲನೇ ಮಗು ಆಗ್ಬಿಡೋದು ಒಳ್ಳೇದು. ನಂತರ ಯಾವ ಥರ ಆಗುತ್ತೆ, ಹೇಗಾಗುತ್ತೆ, ಯಾರಿಗೆ ಯಾವುದು ಅಂತ ಹೇಳಕ್ ಬರೋದಿಲ್ಲ. ಯಾಕಂದರೆ ನಂತರದ್ದು ಬೇಕಾದಷ್ಟು ವಿಚಾರಗಳು ನಮ್ಮ ಕಂಟ್ರೋಲ್ ಇರೋದೇ ಇಲ್ಲ. ವೈದ್ಯರ ಕಂಟ್ರೋಲಲ್ಲೂ ಇರೋದಿಲ್ಲ, ಪೇಷಂಟ್ ಕಂಟ್ರೋಲಲ್ಲೂ ಇರೋದಿಲ್ಲ. ಸೊ ಈ ದೃಷ್ಟಿಯಿಂದ ಅಂದರೆ ಇವಾಗ 12 ವರ್ಷದ ಮುಂಚೆ ಒಂದ್ಸರಿ ಪ್ರೆಗ್ನೆಂಟ್ ಆಗಿತ್ತು, ಮತ್ತು ಅದ್ರ ನಂತರ ಆಗಿರಲಿಲ್ಲ, ಆಮೇಲೆ ಈಗ ಮತ್ತೆ ಆಗ್ತಿಲ್ಲ ಹಾಗೆ ಅಂತ ಹೇಳಿದ್ರೆ, ಒಂದು ಪುರುಷನನ್ನು ಪರೀಕ್ಷೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಇವಾಗ ನಾವೇನು ಮಾತಾಡ್ತಿದ್ವಿ ಅಂತಾರೆ, ಕ್ವಾಲಿಟಿ ಆಫ್ ಸ್ಪರ್ಮ್ಸ್ ಅಂತ. ಇವಾಗ ಒಂದು ಮೊಟ್ಟೆ ಹಾಗೆ ಒಂದು ವೀರ್ಯಾಣು, ಇವಾಗ ಮಿಲನದಿಂದ ಈ ಗರ್ಭಧಾರಣೆ ಆಗ್ತದೆ ಅಂತ ನಾವು ಮಾತಾಡ್ತೀವಿ. ಈ ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಿಲ್ಲ ಅಂತಂದ್ರೂ ಸಹ, ಒಂದು ಎಕ್ಸಾಂಪಲ್, ಮಗು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋದು ಬಹಳ ಕಷ್ಟ ಇರುತ್ತೆ. ಇವಾಗ ಅಬಾರ್ಷನ್ ಆಯಿತು ಅಂತೇಳಿ ಅದೊಂದು ಮುಖ್ಯವಾದ ಕಾರಣ ಅಂತ ಲೆಕ್ಕ ಹಾಕಬೇಕಾಗತ್ತೆ. ಸೊ ಅವಾಗ ಈ ಪುರುಷನನ್ನ ಕರೆಕ್ಟಾಗಿ ಪರೀಕ್ಷೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟದ ಏನಾದ್ರು ಕಾರಣ ಇದೆ ಅಂತ ತಿಳ್ಕೊಳ್ಳೋದು, ಮತ್ತು ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳನ್ನು ಮಾಡೋದು ಬಹಳ ಮುಖ್ಯ. ಹಾಗೇನೆ ಅಫ್ಕೋರ್ಸ್ ಇವಾಗ ಸ್ತ್ರೀಯರ ದೃಷ್ಟಿಯಿಂದನೂ ಲೆಕ್ಕ ಹಾಕ್ತೀವಿ ಅಂತ ಹೇಳಿದ್ರೆ, ಅವ್ರದ್ದು ಸೈಕಲಿಂದ ಹಿಡಿದು ಮೊಟ್ಟೆ ಕರೆಕ್ಟಾಗಿ ತಯಾರಾಗ್ತಿದೆಯೋ ಇಲ್ವೋ ಬೇಕಾದಷ್ಟು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಇವಾಗ ನೀವು ಮಾತಾಡಿದ ನಿಮ್ಮ ಮಗಳ ವಯಸ್ಸೆಷ್ಟು ಅಂತ ನಮ್ಗೆ ಗೊತ್ತಿಲ್ಲ, ಹೇಳಕ್ಕಾಗತ್ತಮ್ಮ? ಇಲ್ಲ, ಕರೆಕ್ಟಾಗಿದೆ. ಸೊ ಯಾವ ವಯಸ್ಸು, ಇವಾಗ ಮತ್ತೆ ಬೇರೆ ಏನಾದರೂ ತೊಂದರೆಗಳು, ಕಾಯಿಲೆಗಳು ಏನಾದರೂ ಇದೆಯಾ, ಇವಾಗ ಮುಟ್ಟು ಸರಿಯಾಗಿ ಆಗ್ತಾ ಇದೆಯೋ ಆಗ್ತಾ ಇಲ್ವೋ. ಇವಾಗ ಮುಟ್ಟು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿದ್ರೆ, ಇವಾಗ ಹಾರ್ಮೋನ್ಸ್ ಅಂತ ಮಾತಾಡ್ತೀವಿ ನಾವು, ಹಾರ್ಮೋನ್ಸಲ್ಲಿ ಏರ್ಪೇರು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಮೊಟ್ಟೆ ಸರಿಯಾಗಿ ತಯಾರಾಗಿರೋದು. ಸೊ ಗಂಡಸಿನಲ್ಲಿ ವ್ಯತ್ಯಾಸ ಇದೆಯೋ ಅಥವಾ ಹೆಣ್ಣಿನಲ್ಲೇ ವ್ಯತ್ಯಾಸ ಇದೆಯೋ, ತೊಂದರೆ ಇದೆಯೋ, ಅಥವಾ ಇಬ್ಬರಲ್ಲೂ ಕೆಲವೊಂದು ಕಾರಣಗಳಿದೆಯೋ, ಇವೆಲ್ಲ ವೈದ್ಯರು ಸರಿಯಾಗಿ ಒಬ್ರು ಗೈನಕಾಲಜಿಸ್ಟ್ ಒಳ್ಳೇದು ಅಂತ ಬಹಳ ಮುಖ್ಯ. ಅಭಿಪ್ರಾಯ. ಓಕೆ ಡಾಕ್ಟರ್, ಇನ್ನೊಂದು ಕರೆ ಇದೆ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಸರ್? ಸರ್, ಮಾಧು ಅಂತ, ಫೋಟೋಗ್ರಾಫರ್, ಮೈಸೂರು ಕಾಂಪ್ಲೆಕ್ಸ್. ಮಾಧು, ಹೇಳಿ ಮಾಧು ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾವು ಅರ್ಧ ಸೈಡ್ ತಲೆನೋವು ಪೂರ ಮನೋರೋಗ ಡಾಕ್ಟರ್ ಹತ್ರ ತೋರಿ ಅಂತ ಹೇಳವ್ರೆ. ಅದಕ್ಕೆ ಮಾನಸಿಕ ತಜ್ಞರು ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಬೇಕು. ಯಾವ ವಯಸ್ಸು, ಏನ್ ವೃತ್ತಿ ಮಾಡ್ತೀರಿ? ಸರ್ 24 ಸರ್, ಫೋಟೋಗ್ರಾಫರ್ ಸರ್. 24 ಫೋಟೋಗ್ರಾಫರ್ ವೃತ್ತಿ ಮಾಡ್ತಾ ಇದ್ದೀರಿ. ಯಾವಾಗಿಂದ ಈ ತಲೆನೋವು?
ಸರ್ 2 years ಇಂದ ಸರ್ ಎಲ್ಲಾ ಕಡೆ ಚೆಕಪ್ ಮಾಡಿಸಿದೀನಿ, ನೀರಜ್ ಹತ್ರ. ಎಷ್ಟು ದಿವಸಕ್ಕೊಂದ್ಸರಿ ಬರ್ತಾ ಇದೆ ಈ ತಲೆನೋವು? ಸರ್ ಅದು ಅದೇ ಡೈಲಿ ಬರ್ತಾ ಇದೆ ಸರ್, Daily ಡೈಲಿ ಬರುತ್ತೆ. ಬೆಳಿಗ್ಗೆ. ಓಕೆ. ಇವಾಗ ಈ ಅರ್ಧ ತಲೆನೋವು ಅಥವಾ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಬರುವಂಥ ತಲೆನೋವು, ಆಮೇಲೆ ದಿವಸ ಬರುವಂಥ ತಲೆನೋವು, ಇದನ್ನೆಲ್ಲ ನಾವು ಬೇರೆ ಬೇರೆ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಒಂದು ಎಕ್ಸಾಂಪಲ್, ಇವಾಗ ಮೈಗ್ರೈನ್ ಅಥವಾ ಈ ಅರ್ಧ ತಲೆನೋವು ಅಂತ ಏನು ಮಾತಾಡ್ತಾರೆ, ಇದು ಸಾಮಾನ್ಯ ಗಂಡಸಿಗೆ ಕಂಪೇರ್ ಮಾಡಿದ್ರೆ ಹೆಂಗಸರಲ್ಲಿ ಜಾಸ್ತಿ. ಇವಾಗ ಒಬ್ಬರಿಗೆ ವಾರಕ್ಕೊಂದ್ಸರಿ ಬರ್ಬೋದು, ಒಬ್ಬರಿಗೆ ತಿಂಗಳಿಗೊಂದ್ಸರಿ ಬರ್ಬೋದು, ಒಬ್ಬರಿಗೆ 6 ತಿಂಗಳಿಗೊಂದ್ಸರಿ ಬರ್ಬೋದು, ವರ್ಷಕ್ಕೊಂದ್ಸರಿ ಬರ್ಬೋದು. ಹೀಗೆ ಬಿಟ್ಟು ಬಿಟ್ಟು ಬರುವಂಥ ತೊಂದರೆಗಳು ಇವೆಲ್ಲ ಆಗುತ್ತೆ ಮೈಗ್ರೇನ್ ಅಂತ ಮಾತಾಡ್ತಾರೆ. ಇದಕ್ಕೆಲ್ಲ ಏನು ಕೆಲವೊಂದು ಕಾರಣಗಳು, ಮತ್ತು ಹಾಗೆಯೇ ಚಿಕಿತ್ಸೆ ದೃಷ್ಟಿಯಿಂದ ನೋಡೋದಾದರೆ ಅದೇ ಅವರಿಗೆ ಕೆಲವೊಂದು ರೀತಿಯ ಮೆಡಿಸಿನ್ಸ್ಗಳನ್ನು ಕೊಡಬೇಕಾಗತ್ತೆ. ಈ ಅರ್ಧ ತಲೆನೋವು ಅಥವಾ ಈ ತಲೆನೋವು ಬರೋದನ್ನು ತಡೆಯೋ ದೃಷ್ಟಿಯಿಂದ ಕೆಲವೊಂದು ಮೆಡಿಸಿನ್ಸ್ಗಳಿದೆ, ಅದನ್ನು ರೆಗ್ಯುಲರಾಗಿ ತೊಗೋಬೇಕು, ಕರೆಕ್ಟಾಗಿ ತೊಗೋಬೇಕು, ಭಾಳ ದಿವಸಗಳ ತನಕ ತೊಗೋಬೇಕಾಗತ್ತೆ. ಮೇ ಬಿ 1 ವರ್ಷ 2 ವರ್ಷ ಈ ದೃಷ್ಟಿಯಿಂದ ತೊಗೋಬೇಕು. ಬಟ್ ದಿವಸ ತಲೆನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಎಷ್ಟರ ಮಟ್ಟಿಗೆ ಆತಂಕ, ಭಯ, ಗಾಬರಿ ಮತ್ತು ಇಂಥವೆಲ್ಲ ಕೆಲವೊಂದು ಕಾರಣಗಳಿಂದ ಬರ್ತಿದೆ ಅಂತ. ಈ ಒತ್ತಡಕ್ಕೆ ಸಂಬಂಧಪಟ್ಟ ಅಥವಾ ನಮ್ಮ ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟ ಅಥವಾ ಇದಕ್ಕೆ ಸಂಬಂಧಪಟ್ಟ ತೊಂದರೆಗಳೇನಾಗ್ತದೆ ಅಂತ ಹೇಳಿದ್ರೆ ತಲೆನೋವು ದಿವಸ ಬರ್ಬೋದು. ಅದರಲ್ಲೂ ಬೆಳಿಗ್ಗೆ ಹೊತ್ತು ಬರ್ತಾ ಇದೆ, ಬೆಳಿಗ್ಗೆ ಹೊತ್ತು ನಂತರ ಕೆಲವೊಂದು ಸಮಯಗಳ ನಂತರ ಕಡಿಮೆ ಆಗೋಗ್ಬಿಡ್ತಿದೆ ಅಂತ ಹೇಳಿದ್ರೆ ಈ ಮಾನಸಿಕವಾಗಿ ನಾವು ಖಿನ್ನತೆ ಅಂತ ಹೇಳ್ತೀವಿ ನಾವು, ಆತಂಕ ಮತ್ತು ಖಿನ್ನತೆಗೆ ಸಂಬಂಧಪಟ್ಟ ತೊಂದರೆಗಳು ಅಂಥದ್ದೇನಾದರೂ ಇದೆಯಾ ಅಂತ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಮುಂಚೆ ಮಾಡಿರುವಂಥ ಟೆಸ್ಟ್ಗಳಾಯಿತು ಅಥವಾ ನಂತರ ಏನಾದರೂ ಮಾಡಬೇಕಂತ ನೋಡಿಕೊಂಡು ಸರಿಯಾಗಿ ವೈದ್ಯರು ಅದನ್ನು ಗಮನದಲ್ಲಿಟ್ಕೊಂಡು ಚಿಕಿತ್ಸೆಯನ್ನು ಹೇಳಬೇಕಾಗ್ತದೆ. ನೀವು ವೈದ್ಯರನ್ನು ಕಾಣಬೇಕಾಗತ್ತೆ, ಭಾಳ ಮುಖ್ಯ. ಸರ್ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದೆ ಸರ್. ಯಾವುದು? ಸಿಟಿ ಸ್ಕ್ಯಾನ್ ಮಾಡಿಸಿದಿರಿ? ಸಿಟಿ ಸ್ಕ್ಯಾನ್, ಸಿಟಿದು ಐ ಟೆಸ್ಟ್ ಎಲ್ಲ ಮಾಡಿಸಿದೀವಿ. ಹೌದು. ಇದು ಮೈಗ್ರೇನ್ ಆಯಿತು ಅಥವಾ ಬೇಕಾದಷ್ಟು ತಲೆನೋವುಗಳಲ್ಲಿ ಇವಾಗ ಒಂದು 100 ಜನರಿಗೆ ತಲೆನೋವಿದೆ ಅಂತ ಹೇಳಿದ್ರೆ ಒಂದು 5 ಜನರಿಗೆ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಲಕ್ಷಣಗಳು ಸಿಟಿ ಸ್ಕ್ಯಾನ್ ಅಥವಾ ಬೇರೆದಲ್ಲೂ ಬರ್ಬೋದು. 95% ಜನರಿಗೆ ನಾವು ಅಂಥವು ಯಾವುದನ್ನು ಕಂಡುಹಿಡಿಯೋದಕ್ಕೆ ಬರಲ್ಲ. ಇದಕ್ಕೆ ವೈದ್ಯರು ನಿಮ್ಮ ಹಿಸ್ಟ್ರಿ ಮತ್ತು ಡೀಟೇಲ್ಸು ಮತ್ತು ಕೆಲವೊಂದು ಪರೀಕ್ಷೆಗಳ ಆಧಾರದ ಮೇಲೆ ಅದನ್ನು ತೀರ್ಮಾನ ಮಾಡಬೇಕಾಗ್ತದೆ. ಇವಾಗ ನೀವು ಆಗಲೇ ತೊಗೊಂಡಿರೋ ಟ್ರೀಟ್ಮೆಂಟ್ಗಳೇನೋ ಅದರಿಂದ ಬೇರೆನಾದ್ರು ಬದಲಾವಣೆ ಮಾಡಬೇಕಾ, ಇವನ್ನೆಲ್ಲ ನೋಡ್ಕೊಂಡ್ಬಿಟ್ಟೇ ಮತ್ತು ಅವರಾದರೂ ನೋಡಬೇಕಾಗತ್ತೆ, ಅಥವಾ ನೀವು ಕಂಡಿರೋ ಡಾಕ್ಟರ್ನ ಇನ್ನೊಂದ್ಸರಿ ಕಾಣಬೇಕಾಗತ್ತೆ. ಇವಾಗ ಕಂಟ್ರೋಲ್ ಬರ್ತಿಲ್ಲ ಹಾಗೆ ಅಂತ ಹೇಳಿದ್ರೆ ಅವರು ಮತ್ತೆ ಬೇರೆ ಕೆಲವೊಂದು ಚಿಕಿತ್ಸೆಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಅವ್ರು ಹೇಳ್ತಾರೆ ಅಂತ ನನ್ನ ಭಾವನೆ. ಮಾನಸಿಕವಾಗಿ ಏನು ತೊಂದರೆ ಇಲ್ಲ ಸರ್? ಮಾನಸಿಕವಾಗಿ ಅದರಲ್ಲೂ ಇವಾಗ ನೀವು ಹೇಳಿದ್ದೇನೆಂದರೆ ದಿವಸ ಬೆಳಿಗ್ಗೆ ಎದ್ದಾಗ 3 ರಿಂದ 4 ಗಂಟೆ ತೊಂದರೆ ಇರುತ್ತೆ ಅಂತ ಹೇಳಿದ್ರಲ್ವಾ, ಇದು ಈ ಖಿನ್ನತೆ ಮತ್ತು ಇದಕ್ಕೆ ಸಂಬಂಧಪಟ್ಟ ತೊಂದರೆಗಳಲ್ಲಿ ತುಂಬ ಕಾಮನ್ನು. ಬೆಳಿಗ್ಗೆ ಟೈಮಲ್ಲಿ ತೊಂದರೆ ಅನ್ನಿಸ್ತದೆ, ಬರ್ತಾ ಬರ್ತಾ ಮಧ್ಯಾಹ್ನದ ನಂತರ ಅದರಲ್ಲೂ ಸಾಯಂಕಾಲ ರಾತ್ರಿ ಫ್ರೀ ಆಗ್ತೀನಿ ಹಾಗೆ ಅಂತಂದರೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆಗೆ ಸಂಬಂಧಪಟ್ಟ ಕಾಯಿಲೆಗಳು. ಇಲ್ಲೇನಾಗ್ತದೆ ಅಂತೇಳಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯ ಕಸಿವಿಸಿ, ಗಲಿಬಿಲಿ, ಬೇಜಾರು, ಆತಂಕ, ಭಯ, ಹಸಿವು ಕಡಿಮೆ ಆಗೋದು ಅಥವಾ ಜೀರ್ಣದ ಇದರ ಕೆಲವೊಂದು ರೀತಿಯ ತೊಂದರೆಗಳಾಗ್ಬೋದು. ಸ್ವಲ್ಪ ಜನರಿಗೆ ಈ ಆತಂಕದ ಪರಿಣಾಮವಾಗಿ ಗ್ಯಾಸ್ಟ್ರಿಕ್ ಮತ್ತು ಬೇಕಾದಷ್ಟು ಬೇರೆ ಬೇರೆ ಲಕ್ಷಣಗಳು ಸಹ ಇರ್ಬೋದು. ಇಂಥವೆಲ್ಲ ಇದೆಯಾ ಅಂತ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸರಿಯಾದ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಸೈನಸ್ ಅಂತೇಳಿದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಷ್ಟೇ ಬರ್ತದೆ. ಸೈನಸ್ ಪ್ರಾಬ್ಲಮ್ಸ್ಗಳು ಬರೀ ಬೆಳಿಗ್ಗೆ ಅಷ್ಟೇ 3-4 ಗಂಟೆ ಇರ್ತದೆ ಅನ್ನೋ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಕಡಿಮೆ. ಆದರೆ ನೀವು ಯಾವುದಾದ್ರು ಕಿವಿ, ಮೂಗು, ಗಂಟಲು ಸಂಬಂಧಪಟ್ಟ ವೈದ್ಯರನ್ನು ಕಂಡ್ರೆ ಸೈನಸ್ ಸಂಬಂಧಪಟ್ಟ ಪ್ರಾಬ್ಲಮ್ ಉಂಟಾ ಇಲ್ಲ ಅಂತ ಅವರು ಸುಲಭವಾಗಿ ನಿಮಗೆ ತಿಳಿಸೋದಕ್ಕೆ ಸಾಧ್ಯತೆ ಇರ್ತದೆ. ನೀವು ಹೇಳ್ತಿರೋ ಲಕ್ಷಣಗಳು ನೋಡಿದ್ರೆ ಆ ಥರ ಅನ್ನಿಸ್ತಾ ಇಲ್ಲ, ಬಟ್ ಆದರೆ ವೈದ್ಯರು ಕರೆಕ್ಟಾಗಿ ಪರೀಕ್ಷೆ ಮಾಡಿ ನೋಡಿಬಿಟ್ಟು ಹೇಳೋದು ಬಹಳ ಮುಖ್ಯ. ಯಾವುದಕ್ಕೂ ಯಾವುದೇ ಕಾರಣದಿಂದನೂ ಸಹ ಬರ್ಬೋದು, ಆದರೆ ಸ್ವಲ್ಪ ಟೈಮ್ ಅಷ್ಟೇ ದಿನದಲ್ಲಿ ಬಂದು ಹೊರಟೋಗ್ತಿದೆ ಹಾಗೆ ಅಂತ ಹೇಳಿದಾಗ ಸೈನಸ್ ಪ್ರಾಬ್ಲಮ್ಸ್ ಆ ಥರ ಬರಲ್ಲ. ಸೈನಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸೆಫರಾಂಬಲ್ಲಿ ಇದಕ್ಕೆ ಸಂಬಂಧಪಟ್ಟ ಈ ಜಾಗದಲ್ಲೆಲ್ಲ ಏರ್ ಸ್ಯಾಕ್ಸ್ ಇದೆ, ಅದ್ರ ಒಳಗಡೆ ಉರಿಯೂತ ಆಗಿದೆ ಅಂತ. ಆ ಉರಿಯೂತ ಇರುವಂಥದ್ದು ಏನಾಗ್ತದೆ ಬರೀ ಕೆಲವೊಂದು ಸಮಯವಷ್ಟೇ ಅದು ಲಕ್ಷಣವನ್ನು ತೋರಿಸುವಂಥ ಚಾನ್ಸಸ್ ಇರಲ್ಲ. ಇವೆಲ್ಲ ಏನಾಗುತ್ತೆ ಸಾಮಾನ್ಯವಾಗಿ ಬೆಳಗಿಂದ ಹಿಡಿದು ಸಾಯಂಕಾಲ ರಾತ್ರಿ ತನಕ, ಎದ್ದ ಟೈಮಿಂದ ಹಿಡಿದು ಮಲ್ಕೊಳ್ಳೋ ತನಕ ಈ ರೀತಿ ಇರುವಂಥದ್ದು ಸೈನಸ್ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ತದೆ. ಓಕೆ ಡಾಕ್ಟ್ರೇ, ಥ್ಯಾಂಕ್ ಯು. ಮಾಧವ್ ಅವರೇ, ನೀವು ಒಂದ್ಸರಿ ಡಾಕ್ಟರ್ ಹೇಳಿದಾಗೆ ಡಾಕ್ಟರ್ಗೆ ತೋರಿಸಿ ಕೌನ್ಸಿಲಿಂಗ್ ಮಾಡಿಸಿ ನೋಡೋಣ, ಆಮೇಲೆ ಗೊತ್ತಾಗ್ತದೆ ಏನು ಅಂತ. ಫಸ್ಟಿಗೆ ENT ಡಾಕ್ಟರ್ ಒಂದ್ಸರಿ ತೋರಿಸಿ ಬನ್ನಿ. ಓಕೆ ಮಾಧವ್ ಅವರೇ, ಧನ್ಯವಾದಗಳು. ಡಾಕ್ಟ್ರೇ, ಕಾರ್ಯಕ್ರಮವನ್ನು ಮುಂದುವರ್ಸೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೀಕ್ಷಕರೇ, ಈಗೊಂದು ಚಿಕ್ಕ ಬ್ರೇಕ್, ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.
Diamonds and Platinum. ನೂರಾರು ಸ್ಪರ್ಧಿಗಳು, 5 ಜನ ತೀರ್ಪುಗಾರರು, ಲಕ್ಷಾಂತರ ಮಂದಿ ವೀಕ್ಷಕರು, ಜೊತೆಗೆ ನಮ್ಮ ನಾಡು, ನುಡಿ, ಸಂಸ್ಕೃತಿಯನ್ನು ಬಿಂಬಿಸುವ ಫೇಸ್ ಆಫ್ ಕರ್ನಾಟಕ, ಕ್ವೀನ್ ಆಫ್ ಮದರ್ಸ್ ಯಾರಾಗುವರು? ವೀಕ್ಷಿಸಿ ಅತಿ ಶೀಘ್ರದಲ್ಲೇ. ವೀಕ್ಷಕರೇ, ಬ್ರೇಕ್ನ ನಂತರ ದಾಂಪತ್ಯ ವೈದ್ಯಶಾಸ್ತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಮುಂದುವರಿಸೋದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಮನವಿ. ಏನು ನಮ್ಮ ಜೊತೆ ಡಾಕ್ಟರ್ ಸತ್ಯನಾರಾಯಣ ರಾವ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರ ಮೊಬೈಲ್ ಸಂಖ್ಯೆನ ಈಗಾಗಲೇ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮದ ನಂತರ ದಯಮಾಡಿ ಅವರಿಗೆ ಕರೆಯನ್ನ ಮಾಡಿ ತಮ್ಮ ಅನೇಕ ಸಮಸ್ಯೆಗಳಿದ್ರೆ ಅವ್ರ ಜೊತೆ ಮಾತನಾಡಬಹುದು. ಜೊತೆಗೆ ಈ ಕಾರ್ಯಕ್ರಮ ಆದ ನಂತರ, ಅಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ಸಂಪೂರ್ಣವಾದ ವಿಳಾಸವನ್ನು ಕೂಡ ನಾವು ತೋರಿಸ್ತೇವೆ. ಅಲ್ಲಿಗೆ ತಾವು ಪತ್ರ ಮುಖೇನ ತಮ್ಮ ಪ್ರಶ್ನೆಗಳನ್ನ ಬರೆದು ಕಳಿಸಿ ಆ ಪತ್ರಕ್ಕೆ ಉತ್ತರವನ್ನ ಮುಂದಿನ ಗುರುವಾರ ಇದೇ ಸಮಯಕ್ಕೆ 6:30ರಿಂದ 7:30ರವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆ ಪತ್ರವನ್ನ ಓದಿ ನಿಮ್ಮ ಆ ಪತ್ರದಲ್ಲಿ ಬರೀತಕ್ಕಂಥ ಸಮಸ್ಯೆಗಳಿಗೆ ಡಾಕ್ಟರ್ ಉತ್ತರವನ್ನ ಹೇಳ್ತಾರೆ. ಜೊತೆಗೆ ತಾವು ಏನು ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಾವೀಗ ತೋರಿಸ್ತಾ ಇದ್ದೀವಿ, ಆ ಸಂಖ್ಯೆಗೆ ಕರೆಯನ್ನ ಮಾಡಿ ತಮ್ಮ ಏನು ಕೌನ್ಸಿಲಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ತಮ್ಮ ಸಮಸ್ಯೆಗೆ ಅಲ್ಲೂ ಕೂಡ ನೇರವಾಗಿ ಪರಿಹಾರ ಪಡಿತಕ್ಕಂಥ ವ್ಯವಸ್ಥೆ ಇದೆ. ಈಗ ನಾವು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಒಂದು ದೂರವಾಣಿ ಕರೆ ಇದೆ, ಅದನ್ನ ಕೇಳೋದ್ರ ಮುಖೇನ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು? ಬಿಳಿಕೆರೆಯಿಂದ. ತಮ್ಮ ಹೆಸರೇನ್ ಹೇಳಿದ್ರಿ? ಶಶಿಕುಮಾರ್ ಅಂತ. ಶಶಿಕುಮಾರ್, ತಮಗೆ ವಯಸ್ಸು? 30 ವರ್ಷ. ಓಕೆ, ಹೇಳಿ ತಮ್ಮ ಪ್ರಶ್ನೆ ಮತ್ತೆ ತಮ್ಮ ವೃತ್ತಿ ಏನು? ನಮ್ಮ ವೃತ್ತಿ ವ್ಯವಸಾಯ. ವ್ಯವಸಾಯ ಮಾಡ್ಕೊಂಡಿದ್ರಿ. ಏನ್ ತಮ್ಮ ಪ್ರಶ್ನೆ? ಡಾಕ್ಟರ್ ಹತ್ರ ಕೇಳಿ. ಡಾಕ್ಟರ್ ಹತ್ರ ಮಾತಾಡಿ. ತಮ್ಮ ಪ್ರಶ್ನೆ ಏನು? ಹಲೋ, ಹೇಳಿ ಪ್ರಶ್ನೆ ಕೇಳಿ. ಕೇಳಿಸ್ತಿಲ್ವಾ ಶಶಿಕುಮಾರ್? ಓಕೆ, ಬಹುಶಃ ಅವರು ಟವರ್ ಇಲ್ಲದೆ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡ್ತಿರ್ತಾರೆ. ಡಾಕ್ಟ್ರೆ, ಈ ಏನು ವಿಶೇಷವಾಗಿ ದಾಂಪತ್ಯ ಜೀವನ ಅಂತಕ್ಕಂಥದ್ದಿದೆ, ಅದರಲ್ಲಿ ಈ ಒಂದು ಲೈಂಗಿಕತೆಯ ಪಾತ್ರ ಅಥವಾ ಈ ಲೈಂಗಿಕತೆಯ ಇಂಪಾರ್ಟೆನ್ಸ್, ಅಂದ್ರೆ ಅದರ ಒಂದು ಮುಖ್ಯವಾದಂತಹ ಘಟ್ಟ ಅಥವಾ ಅದರ ಒಂದು ಪ್ರಾಮುಖ್ಯತೆ ಏನು ಅಂತೀರ? ಇದು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಕಾನೂನಿನ ದೃಷ್ಟಿಯಿಂದ ಹಲವಾರು ರೀತಿ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಬರ್ತದೆ. ಇವಾಗ ಒಂದು ಮದುವೆ ಅಂತ ನಾವೇನು ಮಾತಾಡ್ತೀವಿ, ಅದು ಆಲ್ಮೋಸ್ಟ್ ಲೈಕ್ ಲೈಂಗಿಕ ಕ್ರಿಯೆ ದೃಷ್ಟಿಯಿಂದ ಈ ಸಂಭೋಗ ಮತ್ತು ಬೇಕಾದಷ್ಟು ವಿಚಾರಗಳು ಮಾತಾಡ್ಬೋದು. ಅದಕ್ಕೊಂದು ಪರ್ಮಿಷನ್ ಸಿಕ್ಕಿದಾಗಿದೆ. ಇದು ಲೀಗಲ್ ಅಂದ್ರೇನೋ ಸೋಷಿಯಲಿ ಪರ್ಮಿಟೆಡ್. ಗಂಡ ಹೆಂಡತಿಯರ ಮಧ್ಯೆ ಇದೊಂದು ಬಹಳ ಮುಖ್ಯವಾದ ಜವಾಬ್ದಾರಿ ಅನ್ನೋ ಒಂದು ಅಂಶನೂ ಸಹ. ಇವಾಗ ತುಂಬ ಸಂಸಾರಗಳಲ್ಲಿ ಇವಾಗ ಇವು ಡೈವೋರ್ಸ್ ಹೋಗ್ತವೆ ಮತ್ತು ಬೇಕಾದಷ್ಟು ಕೆಲವೊಂದು ಪ್ರಾಬ್ಲಮ್ಸ್ಗಳು ನಾವು ನೋಡಿದಾಗ ಇದೊಂದು ಬಹಳ ಮುಖ್ಯವಾದ ತೊಂದರೆ ಅಂತ ಹಲವಾರು ಸಂಶೋಧನೆಗಳು ತೋರಿಸಿವೆ. ಕೆಲವೊಂದು ಸಾರಿ ಇವಾಗ ಲೈಂಗಿಕತೆಯಲ್ಲಿ ಅಂದ್ರೇನೋ ದಾಂಪತ್ಯದಲ್ಲಿ ಲೈಂಗಿಕತೆಯೇ ಇಲ್ಲ, ಗಂಡ ಹೆಂಡತಿ ಇಬ್ಬರು ಅದಕ್ಕೆ ಒಪ್ಕೊಂಡು ಆಗಿರುವಂಥ ಜನನೂ ಇದ್ದಾರೆ. ಬಟ್ ಆದರೆ ಅದೊಂದು ಬಹಳ ಸ್ಮಾಲ್ ನಂಬರ್. ಅದು ಲೈಂಗಿಕತೆ ಅಂತ ಹೇಳಿದ್ರೆ ಇದೇ ಒಂದು ದೊಡ್ಡ ಅಂಶ ತೊಂದರೆ ಆಗಿಬಿಟ್ಟು ಬೇಕಾದಷ್ಟು ಪ್ರಾಬ್ಲಮ್ಸ್ಗಳಿಗಾಗಿರುವಂಥ ಕಾರಣಗಳು ಆಗ್ತದೆ.
ನಾವು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿರೋದು ಅಂತ ಹೇಳಿದ್ರೆ, ಇದು ಗಂಡ ಹೆಂಡತಿ ಅಂತ ಏನು ಹೇಳ್ತೀವಿ, ಅವರಿಬ್ಬರ ಮಧ್ಯೆ ಒಂದು ರೀತಿಯ ಸಂವೇದನೆ ಅಥವಾ ಹೊಂದಾಣಿಕೆ ಮತ್ತು ಇವೆಲ್ಲ ಬಹಳ ಮುಖ್ಯ. ಆ್ಯಕ್ಚುಲಿ ನಾವು ತೊಂದರೆ ಅಂತ ಮಾತಾಡ್ತಿರ್ಬೇಕಾದ್ರೂ ಸಹ, ಇವಾಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಗಂಡನಿಗೆ ಪ್ರತಿನಿತ್ಯ ಸಂಭೋಗ ಮಾಡಬೇಕು ಅನ್ನೋ ಇವಾಗ ಹೆಂಡತಿಗೆ ತಿಂಗಳಿಗೊಂದ್ಸರಿ, ತಿಂಗಳಲ್ಲಿ 2 ಸಾರಿ ಅಂತ ಅನ್ಬೋದು. ಅಲ್ಲಿ ವ್ಯತ್ಯಾಸ ಆಯಿತು. ಅಂದರೆ ಏನಾಗ್ತದೆ, ಬೇಕಾದಷ್ಟು ಫ್ರಿಕ್ಷನ್ಸು, ಪ್ರಾಬ್ಲಮ್ಸು, ಗಲಾಟೆ, ಇವಳಿಗೆ ಬೇಡ ಅವನಿಗೆ ಬೇಕು, ಬೇಕಾದಷ್ಟು ತೊಂದರೆಗಳಿಗೆ ಕಾರಣ ಆಗ್ತದೆ. ಅಂದ್ರೇನು, ಇಬ್ಬರು ಸಂತೋಷವಾಗಿ ಖುಷಿಯಾಗಿ ಜೀವನವನ್ನು ಆನಂದಮಯವಾಗಿ ತಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಇವಾಗ ನಮಗೆ ಹೆಂಗೆ ಊಟ ಬಟ್ಟೆ ಬೇಕಾದಷ್ಟು ವಿಚಾರ ಮಾತಾಡ್ತೀವೋ ಇದು ಒಂದಷ್ಟೇ. ಸೊ ಇದು ಬಹಳ ಬಹಳ ಮುಖ್ಯವಾಗಿ ಜೀವನದಲ್ಲಿ ಇರಬೇಕಾದ ಒಂದು ಅಂಶ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಸಂದೇಹ. ಸಂದೇಹ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಶ್ರುತಿ ಅಂತ ಜಂಟನಗರದಿಂದ. ಶ್ರುತಿ ಅವರೇ, ಜನತಾನಗರದಿಂದ. ಕೇಳಿ ಅಮ್ಮ. ಹೇಳಿ ಶ್ರುತಿ ಅವ್ರು, ಏನ್ ಮಾಡ್ಕೊಂಡಿದ್ದೀರಾ ತಾವು? ಹೌಸ್ ವೈಫ್. ಓಕೆ ಓಕೆ, ಗೃಹಿಣಿ. ಏನು ತಮ್ಮ ಪ್ರಶ್ನೆ ಶ್ರುತಿ ಅವರೇ? ಡಾಕ್ಟರ್ ಜೊತೆ ಮಾತನಾಡಿ ನೇರವಾಗಿ. ಸರ್ ನಮಸ್ತೆ. ಹೇಳಿ. ಸರ್, ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಹೆಲ್ತ್ ತುಂಬಾ ಬರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಪೇನ್, ಅದೇ ತಲೆನೋವು ತುಂಬಾ ಬರುತ್ತೆ. ಅದು ಒನ್ಲಿ ರೈಟ್ ಸೈಡ್ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ನನಗೆ ಸಡನ್ಲಿ ಅದು ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಳಲ್ಲ. ಎದ್ದ ತಕ್ಷಣ ಸಡನ್ ಆಗಿ ಹಿಡ್ಕೊಂಡಂಗ ಆಗುತ್ತೆ ಫುಲ್ಲು. ಅದು ತುಂಬಾ ರಿಕವರ್ ಆಗ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಎಷ್ಟು ಟೈಮ್ ತಗೊಳತ್ತೆ? ಮಧ್ಯಾಹ್ನ ತನಕನೂ ತುಂಬಾ ನೋಡ್ತಾ ಇರುತ್ತೆ. ಓಕೆ, ಪ್ರತಿ ದಿವಸನೂ ಅಥವಾ ಯಾವತ್ತೋ ಒಂದು ದಿವಸ ಆ ಥರ ಆಗುತ್ತಾ? ಡೈಲಿ ಬರುತ್ತೆ. ಓಕೆ. ಹಾಗೇನೆ ದೃಷ್ಟಿನಲ್ಲಿ ಏನಾದ್ರು ವ್ಯತ್ಯಾಸ ಆಗೋದು, ಅಥವಾ ವಾಂತಿ ಆಗೋದು, ಅಥವಾ ಕಣ್ಣು ಬೆಳಕಿಗೆ ಬಿಡಕ್ಕಾಗೋದಿಲ್ಲ ಅನ್ಸೋದು, ಅಥವಾ ಹೋಗಿ ಮಲ್ಕೋಬೇಕು ಅನ್ಸೋದು, ಹೀಗೇನಾದ್ರು ಆಗುತ್ತಾ? ಕಣ್ಣೆಲ್ಲ ಪೇನ್ ಆಗುತ್ತೆ. ಆಯ್ತು. ಇದು ಮೋಸ್ಟ್ ಪ್ರಾಬ್ಲಿ ಅವ್ರು ಹೇಳ್ತಿರೋದು ನೋಡಿದ್ರೆ ಈ ಮೈಗ್ರೇನ್ ಅಂತ ಹೇಳ್ತೀವಿ, ಅರ್ಧ ತಲೆನೋವು ಅಂತ ಮಾತಾಡ್ತೀವಿ ನಾವು. ಅರ್ಧ ತಲೆನೋವು ಅಂತ ಹೇಳಿದ ತಕ್ಷಣ ಬರೀ ಅರ್ಧದ ತಲೆನೋವು ಅಷ್ಟೇ ಬರಬೇಕು ಅಂತೇನಿಲ್ಲ. ಅರ್ಧ ತಲೆನೋವಿನಲ್ಲಿ ಬೇಕಾದಷ್ಟು ಬೇರೆ ಬೇರೆ ವೆರೈಟೀಸ್ ಇದೆ. ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಅರ್ಧ ತಲೆನೋವು ಅರ್ಧ ಭಾಗದಲ್ಲಿ ಯಾವುದಾದ್ರು ಎಡಗಡೆ ಆಗ್ಬೋದು, ಬಲಗಡೆ ಆಗ್ಬೋದು, ಒಂದ್ಸರಿ ಎಡಗಡೆ ಮತ್ತೊಂದ್ಸರಿ ಬಲಗಡೆ, ಇವೆಲ್ಲ ಒಂದಾಗ್ಬೋದು. ಕೆಲವೊಂದ್ಸರಿ ಪೂರಾ ತಲೆ ತುಂಬ ಆವರಿಸ್ಕೊಂಡು ಬರ್ಬೋದು, ಅಥವಾ ಕಣ್ಣಿನ ಭಾಗ ಮತ್ತಿಂಥ ಸಮಯ ಜಾಗದಲ್ಲಿ ನೋವು ಅನ್ಸೋದು, ಇವೆಲ್ಲ ಆಗ್ಬೋದು. ಶ್ರುತಿ, ಎಷ್ಟು ದಿವಸದಿಂದ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ತಮಗೆ? ನನಗೆ ಒಂದು 2 ವಾರದಿಂದ ಆಗ್ತಾ ಇದೆ ಈ ತರ. ಬರೀ 2 ವಾರದಿಂದ ಅಷ್ಟೇ? ಬರೀ 2 ವಾರದಿಂದ ಆ ಥರ ಆಗ್ತಿದೆ ಅಂತ ಹೇಳಿದ್ರೆ ಏನೋ ಆತಂಕನೋ, ಅಥವಾ ಇವನ್ ಕೆಲವೊಂದ್ಸರಿ ಇನ್ಫೆಕ್ಷನ್ನು, ಈ ಮೂಗು ಸೋರೋದು, ಅಥವಾ ಶೀತ ನೆಗಡಿ ಅಂತೆಲ್ಲ ಮಾತಾಡ್ತೀವಿ ನಾವು. ಜ್ವರ ಏನಾದ್ರು ಬರ್ತಾ ಇದೆಯೇನಮ್ಮ? ಜ್ವರ ಏನೂ ಇಲ್ಲ. ಮತ್ತೆ ನನಗೆ ತುಂಬಾ ಟೆನ್ಷನ್ ಆಗೋದು ಜಾಸ್ತಿ. ನನಗೆ ಒಂದ್ ಸ್ವಲ್ಪ ಸ್ಕ್ರಾಚ್ ಆದ್ರೂ ಕೂಡ ತುಂಬಾ ಟೆನ್ಷನ್ ತಗೊಂಡ್ಬಿಡ್ತೀನಿ. ಏನೋ ಅನ್ನೋ ರೀತಿ ನನಗೆ ಆತಂಕ ಆಗುತ್ತೆ. ತುಂಬಾ ಡಿಪ್ರೆಷನ್ ಆಗೋದು ಜಾಸ್ತಿ ಸರ್ ನಾನು. ಹೌದು. ಆ್ಯಕ್ಚುಲಿ ಇವಾಗ ಬರೀ 15 ದಿವಸದಿಂದ ಅಷ್ಟೇ ಹಾಗೆ ಅಂತ ಹೇಳಿದ್ರೆ, ನಾವು ಮನಸ್ಸಿಗೆ ಸಂಬಂಧಪಟ್ಟ, ಆತಂಕಕ್ಕೆ ಸಂಬಂಧಪಟ್ಟ ಕಾರಣಗಳನ್ನೇ ಗಮನಕ್ಕೆ ತಗೋಬೇಕು. ಈ ನಾವು ಅರ್ಧ ತಲೆ ನಾವು ಇವೆಲ್ಲ ಏನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಇವೆಲ್ಲ ತುಂಬ ದಿವಸಗಳಿಂದ ಇರುವಂಥದ್ದು. ಅಫ್ಕೋರ್ಸ್ ಹೆಂಗಸಲ್ಲಿ ಸ್ವಲ್ಪ ಜಾಸ್ತಿ ಇಂಥವೆಲ್ಲ ಲಕ್ಷಣಗಳಿರ್ತದೆ. ಅದು ಬಹಳ ತಡೆಯೋಕ್ಕಾಗದಿರುವಂಥ ಪಟ್ಪಟ್ ಅಂತ ಹೇಳ್ತೀವಲ್ಲ ನಾವು, ಆ ಥರ. ಯಾರಿಗಾದ್ರೂ ದಿವಸ ತಲೆನೋವು ಬರ್ತಾ ಇದೆ, ಶಾರ್ಟ್ ಡ್ಯೂರೇಷನ್ ಇದೆ ಅಂದಾಗ್ಲಂತೂ, ಅದರಲ್ಲೂ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಒತ್ತಡ, ಆತಂಕ, ಭಯ, ಗಾಬರಿ, ಬೇಜಾರು ಇಂಥವೆಲ್ಲ ಇದೆ ಅಂತ ಹೇಳಿದಾಗ, ಇದು ಖಿನ್ನತೆ ಮತ್ತು ಆತಂಕಕ್ಕೆ ಸಂಬಂಧಪಟ್ಟ ತೊಂದರೆ ಅಂತಲೇ ಗಮನದಲ್ಲಿ ತಗೋಬೇಕಾಗತ್ತೆ. ಅದರಲ್ಲೂ ಈ ಶಾರ್ಟ್ ಡ್ಯೂರೇಷನ್, ಇವಾಗ 2 ವಾರದಿಂದ ಹಾಗೆ ಅಂತ ಹೇಳಿದ್ರೆ 2 ವಾರ ಅಷ್ಟೇ ಇರ್ಬೋದು, ಅಥವಾ ಒಂದು ಸ್ವಲ್ಪ ಜಾಸ್ತಿ ಇರುವಂಥ ಚಾನ್ಸಸ್ ಇರ್ತದೆ. ನಿಜವಾಗ ನೀವು ಪ್ರಶ್ನೆಗಳನ್ನ ಕೇಳಿದಾಗ ಅರ್ಥ ಆಗ್ಬೋದು ನಮಗೆ. ಇವೆಲ್ಲ ಕೆಲವೊಂದು ವಾತಾವರಣದ ಕಾರಣದಿಂದ ಆಗ್ಬೋದು, ಹಾಗೇನೆ ನಮ್ಮ ದೇಹದಲ್ಲಿ ಆಗುವಂಥ ಕೆಲವೊಂದು ಕಾರಣಗಳಿಂದನೂ ಆಗ್ಬೋದು. ನಾನು ಇಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿರೋದು ಅಂತ ಹೇಳಿದ್ರೆ, ಯಾವುದು? ಎಳ್ನೀರು ಕುಡಿಯೋದ್ರಿಂದ ತಲೆನೋವು ಬರುವಂಥ ಚಾನ್ಸಸ್ ಭಾಳ ಕಡಿಮೆ. ನೀವು ಆ್ಯಕ್ಚುಲಿ ಎಳ್ನೀರು ಭಾಳ ಸಣ್ಣ ವಯಸ್ಸಿಂದನೂ ಕುಡಿದಿರ್ಬೋದು ಅನ್ನೋ ಕಾಣ್ತದೆ. ಆ್ಯಕ್ಚುಲಿ ನಾವು ಇವಾಗ ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಮೊಸರು ಕುಡಿದ್ಬಿಟ್ರೆ ಬರುತ್ತಾ, ಎಳ್ನೀರು ತೊಗೊಂಡ್ರೆ ಆಗುತ್ತಾ, ಅಥವಾ ಹೀಗೇನೆ ಬೇಕಾದಷ್ಟು ಕಾರಣಗಳಿಂದ ತುಂಬ ಜನ ಪ್ರಶ್ನೆಗಳನ್ನು ಕೇಳೋದುಂಟು. ಬಟ್ ಆದರೆ ನೀವು ಮುಂಚೆಲ್ಲ ತೊಗೊಂಡಿದ್ದೀರಿ, ಅದು ಬಂದಿಲ್ಲ. ಈಗಷ್ಟೇ ತೊಗೊಂಡಾಗ ಅದು ಎಳ್ನೀರಿಂದ ಆ ರೀತಿ ಬಂತು ಅಂತ ಹೇಳುವಂಥ ಚಾನ್ಸಸ್ ಬಹಳ ಕಡಿಮೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ವಾತಾವರಣದ ಕಾರಣ ಅಂತ ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪರೀಕ್ಷೆಗೆ ಹೋಗಬೇಕು, ಇವಾಗ ಹೊಂದಾಣಿಕೆ ತೊಂದರೆ ಇರ್ಬೋದು. ಇವಾಗ ಅತ್ತೆ ಮಾವ, ದುಡ್ಡು, ಬೇಕಾದಷ್ಟು ಯಜಮಾನರು, ಬೇಕಾದಷ್ಟು ವಿಚಾರಗಳಿರ್ತದೆ ಮನೆ ಅಂತ ಹೇಳಿದಾಗ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೆಲವೊಂದು ಪರಿಸ್ಥಿತಿಗಳಿದೆಯಾ? ಇವಾಗ
ಇವಾಗ ಯಾರೋ ನೆಂಟರು ಬರ್ತಾರೆ ಅಂತ ಅನ್ಕೊಡಿ, ಇವಾಗ ಆಟೋಮೆಟಿಕಲಿ ಜವಾಬ್ದಾರಿ ಏನಾಗುತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇವಾಗ ಸ್ವಲ್ಪ ಜನರಿಗೆ ಇವಾಗ ಅತ್ತೆ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಸಾಕು, ಸಿಕ್ಕಾಪಟ್ಟೆ ಟೆನ್ಷನ್, ನಮ್ಗೆ ಗೊತ್ತಿಲ್ಲ ಪರಿಸ್ಥಿತಿ ಏನು ಅಂತ. ಹೀಗೆ ವಾತಾವರಣದಲ್ಲಿ ಆಗುವಂಥ ಕೆಲವೊಂದು ಪರಿಸ್ಥಿತಿಗಳಿಂದ ಬೇಕಾದಷ್ಟು ತೊಂದರೆಗಳು ಬರ್ಬೋದು ಒಂದು. ಹಾಗೇನೆ ನಮ್ಮ ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳಿಂದ, ಇವಾಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಮುಟ್ಟು ಪ್ರಾರಂಭ ಆಗೋದು ಒಂದು 2, 3, 4, 5 ದಿವಸ ಸಿಕ್ಕಾಪಟ್ಟೆ ತಲೆನೋವಿಂದ ಹಿಡಿದು ಮೈಕೈ ನೋವು, ಇದು ತುಂಬ ಕಾಮನ್ ಬರುತ್ತೆ ಹೆಂಗಸರಲ್ಲಿ. ಹಾಗೆಯೇ ನಮ್ಮ ದೇಹದಲ್ಲಿ ಡಿಪ್ರೆಷನ್ ಅಂತ ಏನು ಹೇಳಿದ್ವಿ ನಾವು, ಇದೊಂದು ರೀತಿಯ ಕಾಯಿಲೆ. ಇವಾಗ ಜಸ್ಟ್ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಒಂದಾಗ್ಬೋದು, ಹಾಗೆಯೇ ಇದು ಒಂದು ರೀತಿಯ ಕಾಯಿಲೆನೂ ಸಹ ತುಂಬ ಜನರಲ್ಲಿ ಕಾಣ್ತೀವಿ ನಾವು. ಈ ಥರದ್ದು ಏನಾದರೂ ಕಾಯಿಲೆ ಅಂಶ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ವಿವರಣೆ ತೊಗೊಳ್ಬೇಕಾಗತ್ತೆ, ಅದಕ್ಕೆ ಕಾರಣವನ್ನು ಹುಡುಕಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ನೀವು ಡಾಕ್ಟರ್ನ ಕಾಣೋದು ಬಹಳ ಮುಖ್ಯ. ಓಕೆ, ಸೊ ಹಾಗಾದ್ರೆ ಅರ್ಧ ತಲೆನೋವು ಅಂದ ತಕ್ಷಣ ಅಥವಾ ಮೈಗ್ರೇನ್ ಅಂದ ತಕ್ಷಣ ಅಥವಾ ಅರ್ಧ ತಲೆನೋವು ಅರ್ಧಕ್ಕೆ ಬರಬೇಕು ಅಂತ ಇಲ್ಲ, ಹಾಗೇನಿಲ್ಲ. ಯಾಕೆ ಬೇಕಾದಷ್ಟು ಬೇರೆ ಟೈಪ್, ಬೇರೆ ಬೇರೆ ವಿಧಾನಗಳಲ್ಲೂ ಒಂದು 10-12 ಟೈಪ್ಸ್ ಇದೆ ಅದರಲ್ಲಿ. ಓಕೆ ಓಕೆ, ಬೇಕಾದಷ್ಟು ಟೈಪ್ಸ್. ಓಕೆ ಓಕೆ. ಒಂದು ಟೆನ್ಷನ್ ಆದಾಗ್ಲೂ ಕೂಡ ಬರ್ತಕ್ಕಂಥ ಟೆನ್ಷನ್ ಅಂತ ಬರುವಂತ, ಇವಾಗ ಮೈಗ್ರೇನ್ಗೂ ಟೆನ್ಷನ್ಗೂ ಸಂಬಂಧ ಇದೆ. ಏನಾಗುತ್ತೆ, ಇವಾಗ ಮೈಗ್ರೇನ್ ಕಾಯಿಲೆ ಇರೋವಂಥವ್ರು ಅಥವಾ ಅರ್ಧ ತಲೆನೋವು ಅಂತ ಏನು ಮಾತಾಡ್ತೀವಿ ನಾವು, ಬೇಕಾದಷ್ಟು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಅಂದ್ರೆ ಇವುಗಳ ಕಾರಣದಿಂದ ಅದು ಬರ್ಬೋದು ಅಂತ. ಇವಾಗ ಒಂದು ಎಕ್ಸಾಂಪಲ್ ಇವರು ಹೇಳ್ತಾ ಇದ್ದೇನಪ್ಪ ಅಂದ್ರೆ, ಎಳ್ನೀರು ಕುಡಿಯೋದ್ರಿಂದ ಆಗುತ್ತೆ. ಎಳ್ನೀರಿಂದ ಹಂಗಾಗುವಂಥ ಚಾನ್ಸಸ್ ಬಹಳ ಕಡಿಮೆ. ಬಟ್ ಹಾಗೇನೆ ಇವಾಗ ಮೊಸರಲ್ಲಿ ಇವಾಗ ಟೈರಮಿನ್ ಕಂಟೆಂಟ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಕೆಲವೊಂದು ಜನರಿಗೆ ಕೆಲವೊಂದು ರೀತಿಯ ಫಿಶ್ ಐಟಮ್ಸ್, ಹಾಗೇನೆ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ, ಇವಾಗ ಬ್ರಾಡ್ ಬೀನ್ಸ್ ಅಂತ ಬೇಕಾದಷ್ಟು ಪದಾರ್ಥಗಳಲ್ಲಿ ಟೈರಮಿನ್ ಅಂತ ಹೇಳ್ತೀವಿ ನಾವು, ಆ ಅಂಶ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಇವಾಗ ಸ್ವಲ್ಪ ಜನ ಫಿಶು ಮತ್ತೆ ಮೊಸರು ತಿನ್ಬೇಡ ಜೊತೆಲಿ ಅಂತ ಬಿಟ್ಟು ಹೇಳ್ತಾರೆ. ಇವಾಗ ಮನೆಯಲ್ಲಿ ನಮ್ಮ ತಾಯಿ ಎಲ್ಲ ನಮ್ಗೆ ಹೇಳ್ತಾರೆ, ನಮ್ಗೆ ಚೆನ್ನಾಗಿ ನಾಲ್ಕು ಇದೆ, ಅವಾಗೆಲ್ಲ ಏನು ಸುಮ್ಮನೆ ಹೇಳ್ತಾರೆ ಬಿಡು ಅಂತ ಅನ್ಕೊಳ್ತಾ ಇದ್ವಿ. ಎರಡರಲ್ಲೂ ಟೈರಮಿನ್ ಅಂಶ ಜಾಸ್ತಿ ಇರೋದ್ರಿಂದ ಹಾಗಾಗುವಂಥ ಚಾನ್ಸಸ್ ಇರುತ್ತೆ. ಬಾಳೆಹಣ್ಣು, ಇವಾಗ ಈ ಚಿಕ್ಕಿ ಬಾಳೆಹಣ್ಣು ಅಂತ ಕೇಳಿರ್ಬೋದು, ನನಗೆ ಕಾಡ್ತದೆ. ಈ ಚಿಕ್ಕಿ ಬಾಳೆಹಣ್ಣು ಅಂದ್ರೆ ಸ್ವಲ್ಪ ಹಣ್ಣಾಗ್ತಿದ್ದಂಗೆ ಸ್ವಲ್ಪ ಕಾಣಿಸ್ಕೊಳ್ತದೆ. ಶೀತ ಅನ್ನೋದಕ್ಕಿಂತ ಜಾಸ್ತಿ ಅದ್ರಲ್ಲಿ ಟೈರಮಿನ್ ಅಂತ ಹೇಳೋ ಏನು ಅಂಶ ಇದೆ ಅದು ಸ್ವಲ್ಪ ಜಾಸ್ತಿ. ಸೊ ಅದರ ಪರಿಣಾಮವಾಗಿ ಸ್ವಲ್ಪ ಜನರಿಗೆ ಬಿಕಾಸ್ ಆಫ್ ದಿಸ್ ನ್ಯೂರೋ ಟ್ರಾನ್ಸ್ಮಿಟರ್ ಕಾರಣದಿಂದ ಹಂಗೆ ಬರೋ ಸಾಧ್ಯತೆ ಇದೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು? ನಾವು ಮೈಸೂರಿಂದನೇ ಕರೆ ಮಾಡ್ತಾ ಇರೋದು. ನನ್ನ ಹೆಸರು ಭಾಗ್ಯ ಅಂತ. ಭಾಗ್ಯ ಅವರೇ, ತಮ್ಮ ಪ್ರಶ್ನೆ ಏನು? ಭಾಗ್ಯ ಅವರೇ ಕೇಳಿ ಅಮ್ಮ. ತುಂಬಾ ಎದೆನೋವು ಬರುತ್ತೆ, ಉಸಿರಾಡಕ್ಕಾಗಲ್ಲ, ಅದು ಡಾಕ್ಟರ್ ಹತ್ರ ಮಾತಾಡ್ಬೋದಾ? ಹೇಳಿ, ಡಾಕ್ಟರ್ ಕೇಳ್ತಾ ಇದ್ದೀನಿ, ಹೇಳಿ. ಹಲೋ, ಹೇಳಿ. ಡಾಕ್ಟರ್? ಡಾಕ್ಟರ್ ಮಾತಾಡ್ತಿರೋದು, ಹೇಳಿ ಅಮ್ಮ. ನಮಸ್ತೆ ಡಾಕ್ಟರ್. ಹೇಳಿ. ನಂಗೆ ತುಂಬಾ ಉಸಿರಾಡಕ್ಕಾಗಲ್ಲ, ಎದೆನೋವು ಬರುತ್ತೆ ಲೆಫ್ಟ್ ಸೈಡು. ಏನ್ ಮಾಡ್ಬೇಕು, ಅದಕ್ಕೆ ಏನ್ ಕಾರಣ ಅಂತ? ಓಕೆ, ಇವಾಗ ನೀವು ಹೇಳಿರೋ ಅಷ್ಟೇ ಇನ್ಫಾರ್ಮೇಶನ್ ಇಂದ ಎಗೈನ್ ನಾವು ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗ್ಬಿಡ್ತು, ನಾವು ಅದನ್ನು ತಿಳಿಸೋಕ್ಕಾಗತ್ತೆ ಹೇಗೆ ಅಂತ ಹೇಳೋದು ಭಾಳ ಕಷ್ಟ. ಬಟ್ ಆದರೆ ನಾವು ತಿಳ್ಕೊಬೇಕೇನಪ್ಪ ಅಂತ ಹೇಳಿದ್ರೆ, ನಮಗೆ ಎಡಗಡೆ ಎದೆಯಲ್ಲಿ ನೋವು ಬರ್ತಾ ಇದೆ ಅಂತ. ಎಡಗಡೆ ಎದೆಯಲ್ಲಿ ನೋವು ಬರ್ತಾ ಇದೆ ಹಾಗೆ ಅಂತ ಹೇಳಿದ್ರೆ, ತುಂಬ ಜನ ಹೆದರ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಹೃದಯ ಎಡಗಡೆ ಇದೆ, ಹೃದಯಘಾತ ಆಗ್ಬಿಡ್ಬೋದು ಅಥವಾ ಹೆಚ್ಚು ಕಡಿಮೆ ಆಗ್ಬಿಡ್ಬೋದು ಅಂತ. ಹಾಗಾಗುವಂಥ ಚಾನ್ಸಸ್ ಭಾಳ ಕಡಿಮೆ. ಹೃದಯಕ್ಕೂ ಎಡಗಡೆ ನಮಗೆ ಬರುವಂಥ ಎದೆ ನೋವಿಗೂ ಸಂಬಂಧ ಇಲ್ಲ. ಯಾಕಂದರೆ ಈ ನರಗಳ ಸಂಬಂಧಪಟ್ಟವಾಗ ನಾವು ಮಾತಾಡ್ತೀವಿ ಹಾಗೆ ಅಂತ ಹೇಳಿದ್ರೆ, ಹೃದಯಕ್ಕೆ ಸಂಬಂಧಪಟ್ಟ ಜಾಗ, ಎದೆ ನೋವು ಬರುವಂಥದ್ದು ಜಾಗವೇ ಬೇರೆದು. ಇವಾಗ ಏನಾಗುತ್ತೆ ಅಂದರೆ, ನಾನು ಅದ್ರ ಬಗ್ಗೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲೇ ನೋವು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಬೇಡ ಅದು ಹೇಳೋದು. ಬಟ್ ಎಡಗಡೆ ಬರುವಂಥದ್ದು ಎದೆ ನೋವು ಏನಿದೆ, ಅದು ಸಾಮಾನ್ಯವಾಗಿ ಬೇರೆ ಯಾವುದೇ ಒಂದು ದೈಹಿಕ ಕಾರಣ ಇಲ್ಲ ಅಂತಂದರೆ, ಮನಸ್ಸಿಗೆ ಸಂಬಂಧಪಟ್ಟ ಆತಂಕಕ್ಕೆ ಸಂಬಂಧಪಟ್ಟ ತೊಂದರೆ ಅಂತ. ಎದೆ ಡಗಡಗ ಅಂತ ಹೊಡ್ಕೋಬೋದು, ಸ್ವಲ್ಪ ಜನರಿಗೆ ನೋವು ಬರ್ಬೋದು. ಇವೆಲ್ಲ ಏನಾಗ್ತದೆ, ನಮಗೆ ಆತಂಕ ಆಗ್ತಾ ಇದೆ ಹಾಗೆ ಅಂತ. ಹಾಗೇನೆ ಇವಾಗ ಉಸಿರಾಟ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಹೇಳಿದ್ರಿ ಅಲ್ವಾ. ಈ ಉಸಿರಾಟ ಜಾಸ್ತಿ ಯಾಕಾಗುತ್ತೆ ಅಂತೇಳಿದ್ರೆ, ನಮಗೆ ಆತಂಕ ಆದಾಗ ನಮ್ಮ ದೇಹದಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ 2 ಸಿಸ್ಟಮ್ಸ್ಗಳಿದೆ. ಇವಾಗ ನಾವು ಒಂದು ಎಕ್ಸಾಂಪಲ್ ಕಾರು ಅಥವಾ ಮೋಟ್ರ್ ಬೈಕು ಅಥವಾ ಏನೋ ಒಂದು ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಆಕ್ಸಿಲರೇಟರ್ ಅಂತ ಬರ್ತದಲ್ವಾ, ಗಾಡಿ ಸ್ವಲ್ಪ ಸ್ಪೀಡಾಗಿ ಹೋಗೋದಕ್ಕೆ ಅದು ಬೇಕಾಗುತ್ತೆ. ಇದು ನಮ್ಮ ಸಿಂಪಥೆಟಿಕ್ ಸಿಸ್ಟಮ್ ಅಂದರೆ ಆಕ್ಸಿಲರೇಟರ್ ಇದ್ದಂಗೆ. ಇವಾಗ ನನಗೆ ಯಾವುದೇ ಒಂದು ಕಾರಣದಲ್ಲಿ ಸ್ವಲ್ಪ ಉದ್ವೇಗ ಆಯಿತು, ಆತಂಕ ಆಯಿತು ಅಂತ ಹೇಳಿದ ತಕ್ಷಣ ನಮ್ಮ ಹೃದಯ ಬಡ್ಕೊಳ್ಳೋಕೆ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ. ಯಾಕಪ್ಪ ಅಂತೇಳಿದ್ರೆ ಆ ಸಿಂಪಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗಿಬಿಡೋದ್ರಿಂದ. ಹಾಗೆಯೇ ಇವಾಗ ಹೃದಯ ಜಾಸ್ತಿ ಬಡ್ಕೊಳ್ತಾ ಇದೆ ಅಥವಾ ನಮ್ಗೆ ಆತಂಕ ಆಯಿತು, ನಮ್ಮ ದೇಹದ ಸಿಸ್ಟಮ್ಸ್ಗಳೆಲ್ಲ ಆಕ್ಟಿವ್ ಆಗಿಬಿಟ್ಟಿದ್ದಾವೆ ಅಂತ ಹೇಳಿದಾಗ ಆಕ್ಸಿಜನ್ ಸಪ್ಲೈನೂ ಜಾಸ್ತಿ ಬೇಕಾಗುತ್ತೆ ಆಟೋಮೆಟಿಕಲಿ. ಹೌದೌದು, ಉಸಿರಾಟ ಜಾಸ್ತಿ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಅಂದ್ರೇನು, ನೀವು ಯಾವುದೋ ಒಂದು ರೀತಿಯ ಮನಸ್ಸಿಗೆ ಸಂಬಂಧಪಟ್ಟ ಕೆಲವೊಂದು ಒತ್ತಡ ತೊಳಲಾಟಗಳಿಂದ ಬಳಲ್ತಾ ಇದ್ದೀರಿ ಅನ್ನೋ ಒಂದು ನಮಗೆ ಅರ್ಥ ಆಗುವಂಥದ್ದು. ಇದನ್ನು
ಏನು ಕಾರಣ ಏನು ಎಂಥದ್ದು ಅಂತ ನಾವು ನಿಧಾನವಾಗೇ ನೋಡಿ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ತಿಳಿಸ್ಬೇಕಾಗುತ್ತೆ. ನಿಮಗೆ ಹತ್ತಿರದಲ್ಲಿರುವಂಥ ಯಾವುದಾದ್ರು ಮಾನಸಿಕ ತಜ್ಞರು ಆದರೂ ಆಯಿತು ಅಥವಾ ಒಬ್ಬರು ತಜ್ಞರನ್ನು ಕಾಣೋದು, ಭೇಟಿ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯ. ಕಾರಣಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಮೆಡಿಸಿನ್ಸ್ ಕೊಡೋಕ್ಕೆ ಬರ್ತದೆ, ಬಟ್ ಮೆಡಿಸಿನ್ಸ್ ಅಷ್ಟೇ ಆನ್ಸರ್ಸ್ ಅಲ್ಲ. ಅದಕ್ಕೆ ಸಂಬಂಧಪಟ್ಟ ಈ ಸಾಂತ್ವನದಿಂದ ಹಿಡಿದು ಕೌನ್ಸಿಲಿಂಗ್ ಅಂತ ಏನು ಮಾತಾಡ್ತಾರೆ ಅದು ಮಾಡ್ದೊಡೋದು, ಅಥವಾ ಕೆಲವೊಂದು ಸರಿ ಸ್ವಲ್ಪ ಡೀಪಾಗಿ ಹೋಗಬೇಕಾಗುತ್ತೆ. ಸೈಕೋಥೆರಪಿ ಅಂತ ಹೇಳ್ತೀವಿ ನಾವು, ಈ ಆಪ್ತ ಸಮಾಲೋಚನೆ ಅಂತ, ಇದೆಲ್ಲ ತುಂಬ ಅವಶ್ಯಕತೆಗಳಿರ್ತದೆ. ಹಾಗೆಯೇ ಇವಾಗ ಕೆಲವೊಂದು ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಇವಾಗ ಏನೋ ಒಂದು ಕಾರಣ ಅದರಿಂದ ನಾನು ಎಸ್ಕೇಪ್ ಆಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ನಾನು ಅದಕ್ಕೆ ಹೊಂದ್ಕೊಂಡು ಹೋಗೋದು ಹೇಗೆ ಅಂತ ಅದನ್ನು ನಾವು ಕಲಿಬೇಕಾಗತ್ತೆ. ಇವಾಗ ವೈದ್ಯರ ಹತ್ರ ಹೋದಾಗ ಇವಾಗ ಇರೋ ತೊಂದರೆನ, ಇವಾಗ ಪರೀಕ್ಷೆಗೆ ಹೆದರಿಕೆ ಆಗ್ತಿದೆ ಅಥವಾ ಪರೀಕ್ಷೆಗೆ ಡಗಡಗ ಹೊಂದ್ಕೊಳ್ತಿದೆ ಅಂತ ಹೇಳ್ಬಿಟ್ಟು ಪರೀಕ್ಷೆ ಬಿಟ್ಬಿಡು ಅಂತ ಹೇಳಕ್ಕೆ ಬರಲ್ಲ. ನಾವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಆ ಪರೀಕ್ಷೆನ ಹೇಗೆ ಎದುರಿಸಬೇಕು, ಅದಕ್ಕೆ ನಾವು ಹೇಗೆ ತಯಾರಿ ಮಾಡ್ಕೋಬೇಕು, ಅದನ್ನು ಹೇಗೆ ನಾವು ಗೆಲ್ಲಬಹುದು, ಇದ್ರ ಬಗ್ಗೆ ತಜ್ಞರು ಅದಕ್ಕೆ ಸರಿಯಾದ ದಾರಿಯನ್ನು ತೋರಿಸೋದಕ್ಕೆ ಬರ್ತದೆ. ಓಕೆ ಡಾಕ್ಟರ್, ನಾವು ಮಾತನಾಡ್ತಿದ್ವಿ ದಾಂಪತ್ಯ ಜೀವನದಲ್ಲಿ ಲೈಂಗಿಕತೆ ಎಷ್ಟು ಮುಖ್ಯ ಮುಂದುವರಿಸ್ತಾ ಇದ್ವಿ. ಓಕೆ, ಒಂದು ಆ ವಿಚಾರ ಆಯಿತು. ಸಾಮಾಜಿಕವಾಗಿ ನಾವು ಲೆಕ್ಕ ಹಾಕ್ತೀವಿ ಹಾಗೆ ಅಂತ ಹೇಳಿದ್ರೆ, ಇವಾಗ ಯಾರಿಗಾದರೂ ಮಗು ಬೇಕು ಅಥವಾ ಈ ಸಂಸಾರ ವೃದ್ಧಿ ಅನ್ನೋ ಒಂದು ವಿಚಾರ ಮಾಡ್ಬೋದು. ಇವೆಲ್ಲ ದೃಷ್ಟಿಯಿಂದನೂ ಲೈಂಗಿಕತೆ ಬಹಳ ಪ್ರಮುಖವಾದ ಸ್ಥಾನವನ್ನು ತಗೊಳುತ್ತೆ. ಅಂದ್ರೆ ಸಾಮಾಜಿಕ ಸ್ಥಾನಮಾನ ಗುರುತಿಸುವಲ್ಲೂ ಕೂಡ ಲೈಂಗಿಕತೆ ದಾಂಪತ್ಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೇನೆ ಇವಾಗ ಕಾನೂನಿನ ದೃಷ್ಟಿಯಿಂದ ನಾವು ಲೆಕ್ಕ ಹಾಕ್ತೀವಿ ಅಂತ ಹೇಳಿದ್ರು. ಇವಾಗ ಗಂಡು ಹೆಣ್ಣು ಮದುವೆ ಆಗಿದೆ, ಇವಾಗ 2 ವರ್ಷಗಳ ತನಕ ಇಬ್ಬರು ಮಿಲನ ಸಾಧ್ಯವಾಗಿಲ್ಲ ಹಾಗೆ ಅನ್ನೋದಾದ್ರೆ, ದಿಸ್ ಮ್ಯಾರೇಜ್ ಕ್ಯಾನ್ ಬಿ ಹೆಲ್ಡ್ ನಲ್ ಅಂಡ್ ವಾಯ್ಡ್ ಅಂತ. ಅಕಾರ್ಡಿಂಗ್ ಟು ದ ರೂಲ್ಸ್ ಆಲ್ಸೋ ಇದನ್ನ ಸಾಧ್ಯತೆ. ಅಂದ್ರೆ ಒಂದು ಕಾನೂನಾತ್ಮಕವಾದಂತ ಸಂಬಂಧವನ್ನೇ ನಿರ್ಧರಿಸುವಂತಹ ಪಾತ್ರವನ್ನು ಕೂಡ ಲೈಂಗಿಕತೆ ವಹಿಸುತ್ತದೆ. ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸುವಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಜೊತೆಗೆ ಅವರಿಬ್ಬರ ಆಂತರಿಕ ಸಂಬಂಧಗಳನ್ನು ಕೂಡ ನಿರ್ಧರಿಸುತ್ತದೆ. ಇವಾಗ ಆಕ್ಚುಲಿ ಇವಾಗ ಒಂದು ಕರೆ ಇದೆ ಸರ್. ನಮಸ್ಕಾರ. ಮಾತನಾಡಿ ಸ್ವಲ್ಪ ಗದ್ದಲ ಇಲ್ದೇ ಇರೋ ಸ್ಥಳಕ್ಕೆ ಬಂದು ಮಾತನಾಡಿ ಸರ್. ತಮ್ಮ ಹೆಸರು, ಎಲ್ಲಿಂದ? ಸರ್ ನಮ್ ಮಂಜುನಾಥ್ ಅಂತ. ಮಂಜುನಾಥ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಮೈಸೂರಿಂದ ಮಾತಾಡ್ತಿದ್ದೇವೆ, ಉದಯಗಿರಿಯಿಂದ. ತಮ್ಮ ಪ್ರಶ್ನೆ ಏನು ನೇರವಾಗಿ ಡಾಕ್ಟರ್ ಹತ್ರ ಕೇಳ್ಬಿಡಿ. ಸರ್ ಇವಾಗ ನಾವು ಕೇಳ್ಬೇಕು ಅನ್ಕೊಂಡಿದ್ದ ಪ್ರಶ್ನೆ ಏನು ಅಂದ್ರೆ, ಇವಾಗ ನಮ್ಗೆ ಡೈಲಿ ದಿನಕ್ಕೆ ಮಿನಿಮಮ್ 8-9 ಸಲ ಯೂರಿನ್ ಆಗುತ್ತೆ ಸರ್ ನಮ್ಗೆ. ಸರ್ ಹೇಳಿ ಕೇಳಿಸ್ತಾ ಇದೆ ನಮ್ಗೆ. ಅದರಿಂದ ನಮ್ಗೆ ಅದು ಯೂರಿನ್ ಆಗ್ತಿರೋದು ಪ್ಲಸ್ ಪಾಯಿಂಟ್ ಇಲ್ಲ ಮೈನಸ್ ಪಾಯಿಂಟ್ ಸರ್. ನಮ್ಗೆ ಒಳ್ಳೇದಾದ ಕೆಟ್ಟದ್ದು. ಓಕೆ, ನೀವು ಹೇಳ್ತಿರೋದು 8-9 ಸಾರಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಲೆಕ್ಕ ಹಾಕ್ತಿದ್ದೀರಾ? ಹೌದು ಸರ್, ಬೆಳಗ್ಗೆ ಹಿಡಿದು ಸಾಯಂಕಾಲ ಗಂಟ. ರಾತ್ರಿನೂ ಹೇಳ್ಬೇಕಾಗತ್ತಾ ಮಧ್ಯದಲ್ಲಿ? ಸರಿ ಸರ್, ರಾತ್ರಿನೂ ಮಧ್ಯದಲ್ಲಿ ಹೇಳ್ಬೇಕಾಗತ್ತಾ? ಸರ್ ನೈಟ್ ಒಂದ್ಸಲ 2 ಸಲ ಅಷ್ಟೇ ಸರ್. ಹೇಳೋ ಮೂಮೆಂಟ್ ಇರ್ತದೆ. ನಾವು ನಿಮ್ಮ ವಯಸ್ಸೆಷ್ಟು? ಸರ್ ನಮ್ಮ ವಯಸ್ಸು 25 ಸರ್. 25. 8-10 ಸಾರಿ ಮೂತ್ರ ವಿಸರ್ಜನೆ ಯಾವುದೇ ಒಂದು ರೀತಿಯ ತೊಂದರೆ ಅಂತ ಅನ್ಸೋದಿಲ್ಲ. ಇದು ಸಾಮಾನ್ಯವಾಗಿ ನಾರ್ಮಲ್ ಆಗಿರೋ ವ್ಯಕ್ತಿನೇ ಅದು ಸಾಮಾನ್ಯವಾಗಿ ಅನಿಸುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಇವಾಗ 1 ತಿಂಗಳು ಮುಂಚೆ ಮೈಸೂರಲ್ಲಿ ತುಂಬ ಬಿಸಿಲಿತ್ತು. ಆ್ಯಕ್ಚುಲಿ ಮೂತ್ರ ಹೋಗೋ ಫ್ರೀಕ್ವೆನ್ಸಿನೂ ತುಂಬ ಕಡಿಮೆ ಆಗೋಗುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರುವಂಥ ನೀರಿನ ಅಂಶ ಬೇಕಾದಷ್ಟು ಬೇರೆ ಬೇರೆ ಮೆಥಡಲ್ಲಿ ಹೋಗುತ್ತೆ. ಕೇಳಿಸ್ಕೊತಿದ್ದೀರಾ ಮಂಜುನಾಥ್? ಈ ಬೆವರಿನ ಮುಖಾಂತರ ನಾವು ಉಸಿರಾಟ ಆಡ್ತಿರೋದು ಅಥವಾ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿಂದ ಅದು ಹೊರಗಡೆ ಹೋಗ್ಬಿಡುತ್ತೆ. ಹಾಗೆ ಇವಾಗ ಚಳಿಗಾಲ, ಮಳೆಗಾಲ ಸ್ಟಾರ್ಟ್ ಆಗಿದೆ. ಇವಾಗ ಟೆಂಪರೇಚರ್ ಕೇಳಿ ನಾವು ಹೇಳೋದು ಮಾತು ಕೇಳಿ. ಈ ಚಳಿಗಾಲ ಈ ಟೆಂಪರೇಚರ್ ಕಡಿಮೆ ಆಗೋಯ್ತು ಅಂತ ಹೇಳಿದಾಗ ನಮ್ಮ ದೇಹದಲ್ಲಿ ಮೂತ್ರದ ಮುಖಾನ ತುಂಬ ಸರಿ ನೀರು ಹೊರಗಡೆ ಹೋಗಬೇಕಾಗತ್ತೆ. ಅವಾಗ ಏನಾಗುತ್ತೆ, ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ. 8 ಸಾರಿ 10 ಸಾರಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಿಮಗೆ ಯಾವುದೇ ಒಂದು ರೀತಿಯ ತೊಂದರೆ ಇದೆ ಅಂತ ಅನ್ಸೋದಿಲ್ಲ. ಆದರೆ ಅನುಮಾನಗಳಿದೆ ಅಂತ ಹೇಳಿದಾಗ ಕೆಲವೊಂದು ಭಾಳ ಸಿಂಪಲ್ ಪರೀಕ್ಷೆಗಳು ಯಾವುದೇ ಒಂದು ಲ್ಯಾಬ್ರೇಟರಿ ಸಹ ಮಾಡಕ್ಕೆ ಬರ್ತದೆ. ಇವಾಗ ಒಂದಕ್ಕೆ ಸಂಬಂಧಪಟ್ಟಾಗೆ ಒಂದು ಆಲ್ಬುಮಿನ್ ಅಂತ, ಶುಗರ್ ಅಂತ, ಆಮೇಲೆ ಒಂದು ಮೈಕ್ರೋಸ್ಕೋಪಿ ಅಂತ ಮಾಡ್ತಾರೆ. ರಕ್ತಕ್ಕೆ ಸಂಬಂಧಪಟ್ಟಾಗೆ ಬೈ ಚಾನ್ಸ್ ಡಯಾಬಿಟಿಸ್. ಇವಾಗ ಡಯಾಬಿಟಿಸಲ್ಲಿ ಭಾಳ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಹೋಗುವಂಥದ್ದು. ನೀವು ಹೇಳ್ತಿರೋ ಜಾಸ್ತಿ ಅಂತ ಹೇಳ್ತಿಲ್ಲ ನಾನು, ಬಟ್ ಶುಗರ್ಗೆ ಸಂಬಂಧಪಟ್ಟಾಗೆ 1-2 ಸಿಂಪಲ್ ಟೆಸ್ಟ್ಗಳು, ಖಾಲಿ ಹೊಟ್ಟೆಯಲ್ಲಿ ಒಂದು, ಆಮೇಲೆ 2 ಗಂಟೆ ಊಟದ ನಂತರ ಏನು ಪರೀಕ್ಷೆ ಮಾಡ್ತಾರೆ, ಅದು ಕೆಲವೊಂದು ಏನಾದ್ರು ತೊಂದರೆಗಳಿದೆಯಾ ತೀರ್ಮಾನ ಮಾಡೋದಕ್ಕೆ ಬರುತ್ತೆ. ಸೊ 2 ಸಿಂಪಲ್ ಒಂದು ಮತ್ತು 1-2 ಸಿಂಪಲ್ ರಕ್ತ ಮೂತ್ರ ಪರೀಕ್ಷೆಗಳು ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ತೋರಿಸುತ್ತೆ. ನೀವು ಗಾಬರಿ ಬೀಳಬೇಕಾದ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಮಂಜುನಾಥ್, ಒಂದ್ಸರಿ ಯಾವ್ದಕ್ಕೂ ನಿಮ್ಮ ಮೂತ್ರ ಮತ್ತೆ ನಿಮ್ಮ ರಕ್ತವನ್ನ ಅಲ್ಲೇ ಹತ್ರದಲ್ಲಿ ಎಲ್ಲಾರು ಲ್ಯಾಬ್ ಅಲ್ಲಿ ತೋರ್ಸ್ಕೊಂಬಿಡಿ, ಟೆಸ್ಟ್ ಮಾಡಿಸ್ಕೊಂಬಿಡಿ.
ಹಾ. ಆತರ ಏನ್ ಆತಂಕ ಪಡ್ಬೇಕಾಗಿಲ್ಲ ಅಂತಿದ್ದಾರೆ ಡಾಕ್ಟ್ರು. 7-8 ಸರಿ ಆಗ್ತಕ್ಕಂಥದ್ದೆಲ್ಲ ಸಮಸ್ಯೆ ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಒಮ್ಮೆ ನೀವ್ ಒಂದ್ಸರಿ ಡಯಾಗ್ನೋಸ್ ಮಾಡಿಸ್ಬಿಡಿ, ಒಂದ್ ಯಾವ್ದಾರು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸ್ಬಿಡೋದು ಒಳ್ಳೇದು. ಓಕೆ ಥ್ಯಾಂಕ್ ಯು ಸರ್. ಹಾಗಾದ್ರೆ 3 ಸ್ಥಾನಗಳನ್ನ ಲೈಂಗಿಕತೆ ನಿರ್ಧರಿಸ್ತದೆ. ಇನ್ನೂ ಕೆಲವೊಂದು ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ. ಇವಾಗ ಒಂದು ಎಕ್ಸಾಂಪಲ್, ಇವಾಗ ಮದುವೆ ಆಗಿಲ್ಲದಿರೋ ವ್ಯಕ್ತಿ ಅಂದ್ರೇನೋ ವಯಸ್ಕನಾದ, ಮದುವೆ ಆಗಿಲ್ಲ, ಹಾರ್ಟ್ ಅಟ್ಯಾಕಿಂದ, BP ಇಂದ ಮತ್ತು ಬೇಕಾದಷ್ಟು ಬೇರೆ ಬೇರೆ ಕಾಯಿಲೆಗಳಿಂದ ಅವನು ಸಾಯುವಂಥ ಚಾನ್ಸಸ್ಸು ಮದುವೆ ಆಗಿರೋ ವ್ಯಕ್ತಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಅಂತ. ಅಂದ್ರೇನೋ ಒಂದು ಇಂಪಾರ್ಟೆಂಟ್ ವೇರಿಯಬಲ್. ಹಾಗಾದ್ರೆ ಬ್ರಹ್ಮಚಾರಿಗಳಿಗೆ ಸಾವಿನ ಸಂಖ್ಯೆ ಜಾಸ್ತಿ ಅಂತ ಇದ್ರ ಅಂದ್ರೇನೋ ಫಾರ್ ಎಕ್ಸಾಂಪಲ್ ನಾಟ್ ಮ್ಯಾರಿಡ್ ಅಥವಾ ಸಿಂಗಲ್ ಅಂತ ಏನ್ ಮಾತಾಡ್ತೀವಿ ನಾವು. ಇವಾಗ ನಾಟ್ ಮ್ಯಾರಿಡ್ ಅಂತ ಹೇಳಿದ್ರೆ ಇವಾಗ 10-15 ವರ್ಷದ 20 ವರ್ಷದ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಟೇಕ್ 40 ವರ್ಷ ಅಂತ. ಇವಾಗ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ದ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಇನ್ಕ್ರೀಸಸ್ ಮೆನಿ ಫೋಲ್ಡ್ ಇನ್ ಸಿಂಗಲ್ ಇಂಡಿವಿಜುವಲ್ ಕಂಪೇರ್ಡ್ ಟು ಮ್ಯಾರಿಡ್. ಹೃದಯದ ಸಮಸ್ಯೆಗಳು ಹೃದಯ ಸಮಸ್ಯೆ ಆಗ್ಬೋದು ಜಾಸ್ತಿ. ಸಾಯೋ ಲೆಕ್ಕದಲ್ಲಿ ತಗೊಂಡ್ರು ಸಹ ಮದುವೆ ಆಗಿರೋ ವ್ಯಕ್ತಿ ಸಾಯುವಂತ ಚಾನ್ಸಸ್ ಸಿಕ್ಕಾಬಿಟ್ಟು ಜಾಸ್ತಿ. ಅಂದ್ರೇನು, ಮದುವೆಗೂ ಮತ್ತು ನಮ್ಮ ಮನಸ್ಸಿನ ಶಾಂತಿಗೂ ಅಥವಾ ನಮ್ಮ ಸಂತೋಷಕ್ಕೂ ಬಹಳ ನೇರವಾದ ಸಂಬಂಧ ಇದೆ. ಎಲ್ಲಿ ಸಂಬಂಧ ಇದೆ, ಎಲ್ಲಿ ನಮ್ಮ ಕಷ್ಟ ಸುಖ ಎಲ್ಲ ನಾವು ಹಂಚ್ಕೊಂಡು ಹೋಗ್ತೀವಿ ಅಂತ ಕಡೆ ಎಲ್ಲಾನು ಆಕ್ಚುಲಿ ಮನಸ್ಸಿಗೆ ಸಂತೋಷ ಇಂಥವೆಲ್ಲ ಜಾಸ್ತಿ ಚಾನ್ಸಸ್ ಅಂತ. ಮದುವೆನಲ್ಲಿ ಯಾವಾಗ ತೊಂದರೆ ಆಗ್ಬೋದು ಅಂದ್ರೆ ಹೊಂದಾಣಿಕೆ ಇಲ್ಲ, ಜಗಳ ಗಲಾಟೆ ಅಂತ ಹೇಳಿದಾಗ ಏನಾಗ್ತದೆ, ಅದು ಆತಂಕ ಕಾರಣ ಆಗ್ಬೋದು. ಬಟ್ ತುಂಬಾ ಸರಿ ಇವಾಗ ಒಂದು 100 ಲೆಕ್ಕ ಅಂತ ಹೇಳಿದ್ರೆ 3/4 ಭಾಗದಿಂದ 89 ಭಾಗ ತುಂಬಾ ಜನರಿಗೆ ಇದನ್ನು ಅನುಕೂಲ ಆಗುವಂತ ಪರಿಸ್ಥಿತಿ ಇರ್ತದೆ. ಲೈಂಗಿಕತೆಯಿಂದ ಇದಕ್ಕೆ ಸಿಗುವಂತ ರಿಲ್ಯಾಕ್ಸೇಷನ್ ಬೇರೆ ಯಾವುದೇ ಒಂದು ಇದರಲ್ಲೂ ಸಿಗೋದಿಲ್ಲ ಅಂತ. ದರ್ ಇಸ್ ಒನ್ ಮೋರ್ ಅದರ್ ಥಿಂಗ್. ಸಂತೋಷದ ವಿಚಾರದ ಬಗ್ಗೆ ನಾವು ಮಾತಾಡ್ತೀವಿ ಅಂತೇಳಿ ನಮ್ಮ ಮೆದುಳಲ್ಲಿ ಒಂದು ವಾಟ್ ವಿ ಕಾಲ್ ಆಸ್ ಪ್ಲೆಜರ್ ಸೆಂಟರ್ ಅಂತಿದೆ. ದ ಪ್ಲೆಜರ್ ಸೆಂಟರ್ ಇಸ್ ನಥಿಂಗ್ ಬಟ್ ಸೆಕ್ಸ್ ಸೆಂಟರ್ ಆಲ್ಸೋ. ಸೊ ಅಲ್ಟಿಮೇಟ್ಲಿ ನಾವು ಲೆಕ್ಕ ಹಾಕಿ ನೋಡ್ತೀವಿ ಹಾಗೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಅತಿ ಸಂತೋಷ ಕೊಡುವಂತ ಯಾವುದೇ ಒಂದು ಕ್ರಿಯೆ ಅಥವಾ ಆಕ್ಟಿವಿಟಿ ಅಂತ ಹೇಳಿದ್ರೆ ಇದೆ ಅಂತ ಇವಾಗ ವೈಜ್ಞಾನಿಕವಾಗಿ ಗೊತ್ತಿರುವಂಥದ್ದು. ಒಬ್ರಿಗೆ ಐಸ್ ಕ್ರೀಮ್ ತಿಂದ್ರೆ ಖುಷಿ ಆಗ್ಬೋದು, ಒಬ್ರಿಗೆ ಮಾತಾಡಿದ್ರೆ ಖುಷಿ ಆಗ್ಬೋದು, ಒಬ್ರಿಗೆ ಡ್ಯಾನ್ಸ್ ಮಾಡಿದ್ರೆ ಖುಷಿ ಆಗ್ಬೋದು. ಅಲ್ಟಿಮೇಟ್ಲಿ ದ ಸೆಂಟರ್ ವಿಚ್ ಡಿಟರ್ಮಿನ್ಸ್ ಆಲ್ ದಿಸ್ ಥಿಂಗ್ಸ್ ಇಸ್ ಆಕ್ಚುಲಿ ನಥಿಂಗ್ ಬಟ್ ಸೆಕ್ಸ್ ಸೆಂಟರ್ ಆಲ್ಸೋ. ಸೊ ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಪ್ರಾಧಾನ್ಯತೆಯನ್ನು ಅಂದ್ರೆ ಹೀಗೆ ಬೇಕಾದಷ್ಟು ಆಯಾಮಗಳಲ್ಲಿ ನಾವು ಅದನ್ನ ವಿವರಣೆ ಮಾಡ್ತಾ ಹೋಗ್ಬೋದು ಚಾನ್ಸಸ್ ಇದೆ. ಸೊ ಹಾಗಾದ್ರೆ ಸಮಾಜದಲ್ಲಿ ವ್ಯಕ್ತಿಯ ಅನೇಕ ವಿಚಾರಗಳಲ್ಲಿ ಈ ಲೈಂಗಿಕತೆ ಅಂತಕ್ಕಂಥದ್ದು ಪ್ರಾಮುಖ್ಯತೆ ವಹಿಸ್ತದೆ. ಅದು ಸಾಮಾಜಿಕ ಸ್ಥಾನಮಾನವೇ ಇರಬಹುದು, ಮತ್ತೆ ಪರಸ್ಪರ ಸಂಬಂಧಗಳಿರಬಹುದು. ಅದರಿಂದ ಮತ್ತೊಂದು ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದು ವಾಟ್ ಯು ಕಾಲ್ ಆಸ್ ದ ಸೆಕ್ಸ್ ಹಂಗರ್ ಅನ್ನೋದು ಒಂದು ವಿಚಾರ ಆಯ್ತು. ಟಚ್ ಹಂಗರ್ ಅಂತ ಇವಾಗ ತುಂಬಾ ಜನರಿಗೆ ಇವಾಗ ಸಿಕ್ಕಾಪಟ್ಟೆ ಮೈಕನ್ನು ಅನ್ಬೋದು, ಮೈಯೆಲ್ಲ ಉರಿಗಿರಿ ಅಂತ ಹೇಳ್ತಾರೆ, ಅಥವಾ ಬೇಕಾದಷ್ಟು ಸಮಾಧಾನ ಇಲ್ಲ ಅನ್ನೋದ್ರಿಂದ ಹಿಡಿದು ಇವೆಲ್ಲ ಲಕ್ಷಣಗಳಿಗೆ ನಾವು ಕೆಲವೊಂದ್ಸರಿ ನಾವು ಪೇಷಂಟ್ಸ್ಗಳು ನೋಡ್ತಿರ್ಬೇಕಾದ್ರೆ ಎಲ್ಲಾನು ಇರ್ತದೆ. ಇವಾಗ ತುಂಬಾ ಜನ ಇವಾಗ ಗಂಡಸರು ಏನ್ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ನಾವು ಅವ್ಳಿಗೇನು ಊಟ ಬಟ್ಟೆ ಕೊಟ್ಟಿಲ್ವಾ, ಎಲ್ಲಾನು ಅನುಕೂಲ ನೋಡ್ಕೊಂಡಿದೀವಿ, ಇದಕ್ಕೆ ಯಾಕೆ ತೊಂದರೆ ಕೊಡಬೇಕು, ಇಂಥವೆಲ್ಲ ದೃಷ್ಟಿಯಿಂದ ಮಾತಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ನಾವು ಲೆಕ್ಕ ಹಾಕಿ ನೋಡ್ತೀವಿ ಹಾಗೆ ಅಂತ ಹೇಳಿದ್ರೆ ಇದೊಂದು ಬಹಳ ಮುಖ್ಯವಾದ ಅಂಶ ಆಗಿಬಿಟ್ಟಿರ್ತದೆ, ದ ಟಚ್ ಹಂಗರ್ ಅಂತ. ಇವಾಗ ಒಂದು ಎಕ್ಸಾಂಪಲ್ ನೀವು ಲೆಕ್ಕ ಹೇಳೋದಾದ್ರೆ, ಇವಾಗ ಸಣ್ಣ ಮಗು ಅಂತ ಅನ್ಕೊಳ್ಳಿ. ಇವಾಗ ನಾವು ಸಣ್ಣ ಮಗುನ ಎತ್ಕೊಳ್ತೀವಿ, ಎದೆಗೆ ಔಚ್ಕೊಂಡಿರ್ತೀವಿ, ಇದೆಲ್ಲ ಮಾಡ್ತಿದೀವಿ ಹಾಗೆ ಅಂತಂದ್ರೆ ಆ ಮಗುಗೆ ದಟ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಆಲ್ಮೋಸ್ಟ್ ಲೈಕ್ ಆಸ್ ಗುಡ್ ಆಸ್ ಇಂಪಾರ್ಟೆಂಟ್ ಆಸ್ ಫುಡ್. ಇವಾಗ ಪಾಶ್ಚಿಮಾತ್ಯ ದೇಶಗಳೆಲ್ಲ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ, ಹೆರಿಗೆ ಆದ ತಕ್ಷಣ ಅದಕ್ಕೆ ಮಗುನ ಸಪರೇಟ್ ಆಗಿ ಬೆಳೆಸ್ತಾ ಇದ್ರು. ಬಟ್ ಈಗ ನಾವು ವೈಜ್ಞಾನಿಕವಾಗಿ ಏನ್ ಹೇಳಿದ್ವು ಅಂದ್ರೆ, ಮಗು ತಾಯಿ ಪಕ್ಕದಲ್ಲಿ ಇರಬೇಕು, ತೊಟ್ಲಲ್ಲಿ ಹಾಕ್ಲೇಬಾರ್ದು. ದಟ್ ಪರ್ಟಿಕ್ಯುಲರ್ ಟಚ್ ಅಂತ ಏನಿದೆ ಒಂದು, ಫಸ್ಟ್ ಫ್ಯೂ ದಟ್ ವಿತಿನ್ 1 hour ಮಗು ಎದೆ ಕಚ್ಚಬೇಕು, ಹಾಲು ಕುಡಿಬೇಕು ಅಂತ. ಇದರಿಂದ ಏನಾಗ್ತದೆ, ಬಹಳಷ್ಟು ಮಟ್ಟಿನ ತೊಂದರೆಗಳನ್ನ ಮುಂದೆ ಬರೋದನ್ನ ತಡೆಯೋಕ್ಕಾಗತ್ತೆ ಅಂತ ಅವಾಯ್ಡ್ ಮಾಡಬಹುದು. ಹುಟ್ಟಿದ ಮಗುಗೆ ಸ್ತನಪಾನವನ್ನ ಮಾಡಿಸೋದ್ರಿಂದ ಸೊ ಅಲ್ಟಿಮೇಟ್ಲಿ ನಾವು ಕಾಯಿಲೆಗಳು ಅವಾಯ್ಡ್ ಆಗ್ತದೆ ಅಂತ. ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಟಚ್ ಅಂತ. ಇವಾಗ ನಾವು ಟಚ್ ಅಂತ ಹೇಳಿದ ತಕ್ಷಣ ನಮ್ಮ ದೇಹದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಹಾರ್ಮೋನ್ಸ್ಗಳು ತಯಾರಾಗುತ್ತೆ. ಅದು ಏನಾಗ್ತದೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ, ಮನಸ್ಸಿನ ಸಂತೋಷ ದೃಷ್ಟಿಯಿಂದ, ಖುಷಿ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದನೂ ಅದು ಅನುಕೂಲ. ಎಡವಟ್ಟಾಗಿರುವಂಥ ಬೇಕಾದಷ್ಟು ಕೆಲವೊಂದು ಪ್ರಾಬ್ಲಮ್ಸ್ಗಳು ಇದೆ ನಿಜ, ಬಟ್ 3/4 ಭಾಗ ಜನರಿಗೆ, ಬಹಳಷ್ಟು ಜನರಿಗೆ ಇದರಿಂದ ಅನುಕೂಲ ಆಗಿರೋದೇ, ಪ್ರೂವ್ ಆಗಿರೋದೇ ಹೊರತು ತೊಂದರೆ ಆಗುತ್ತೆ ಅಂತ. ಓಕೆ ಡಾಕ್ಟ್ರೇ, ಸಾಕಷ್ಟು ಕರೆಗಳ ನಡುವೆ ನಾವು ತುಂಬಾ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಕ್ ಆಗ್ಲಿಲ್ಲ. ಯಾಕೆಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಕೌತುಕ, ಕುತೂಹಲ, ಮತ್ತೆ ಇನ್ನು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತಕ್ಕಂಥದ್ದು ತುಂಬಾ ಇತ್ತು.
ಓಕೆ ಡಾಕ್ಟರ್, ಇನ್ನೇನು ಈಗ ನಾವು ಸರಣಿಯ ರೂಪದಲ್ಲಿ ಇದನ್ನ ಪ್ರತಿ ಗುರುವಾರ ಮುಂದುವರಿಸೋದ್ರಿಂದ ಮುಂದಿನ ದಿನಗಳಿಂದ ಸಾಕಷ್ಟು ವಿಚಾರಗಳನ್ನ ಮಾತನಾಡುವಂತದ್ದಿದೆ. ಸೊ ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಮತ್ತೆ ಮುಂದಿನ ಗುರುವಾರ ಇದೇ 6:30ರಿಂದ 7:30ರವರೆಗೆ ನಾವು ಈ ಚರ್ಚೆಯನ್ನು ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಅಮೋಘ ವಾಹಿನಿ ಪರವಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ದಾಂಪತ್ಯ ವೈದ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಇದು ಪ್ರತಿ ಗುರುವಾರ ಸಂಜೆ 6:30ರಿಂದ 7:30ರವರೆಗೆ ಡಾಕ್ಟರ್ ಸತ್ಯನಾರಾಯಣ ರವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಜೊತೆಗೆ ಒಂದಷ್ಟು ಈ ವಿಚಾರಗಳ ಬಗ್ಗೆ ಮನೋವೈಕಲ್ಯತೆಗಳಿರ್ಬೋದು, ಮನೆ ದೌರ್ಬಲ್ಯತೆಗಳಿರ್ಬೋದು, ಲೈಂಗಿಕತೆ ವಿಚಾರಗಳಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಪ್ರಶ್ನೆಗಳಿಗೂ ಕೂಡ ಅವರು ಸಾಕಷ್ಟು ಉತ್ತರವನ್ನ ಕೊಡ್ತಾರೆ. ಇನ್ನು ತಾವು ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ನಾವು ಇದುವರೆಗೆ ಏನು ಟಿವಿ ಪರದೆ ಮೇಲೆ ಅವರ ಮೊಬೈಲ್ ಸಂಖ್ಯೆಗಳನ್ನ ತೋರಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ನಂತರ ತಾವು ಆ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡಿ ತಮ್ಮ ಪ್ರಶ್ನೆಗಳನ್ನ ಕೂಡ ಅವರ ಹತ್ರ ಹೇಳ್ಕೊಳ್ಬಹುದು. ಇನ್ನು ತಾವು ಪತ್ರವನ್ನ ಬರಿಬೇಕಾದಂತ ವಿಳಾಸವನ್ನ ನಾವಿವಾಗ ಟಿವಿ ಪರದೆ ಮೇಲೆ ತೋರಿಸ್ತೇವೆ. ಆ ವಿಳಾಸಕ್ಕೆ ಪತ್ರವನ್ನ ತಾವು ಬರೆದ್ರೆ ಅದನ್ನ ಮುಂದಿನ ವಾರದ ಸಂಚಿಕೆಯಲ್ಲಿ, ಒಂದ್ ವೇಳೆ ತಮ್ಮ ಹೆಸರು ಊರು ಬೇಡ ಅಂದ್ರೆ ಅದನ್ನ ಬಿಟ್ಬಿಡಿ, ನಾವು ಅದರಲ್ಲಿ ಬರ್ದಿರಿ ತಾವು ಸ್ಪಷ್ಟವಾಗಿ. ಹೆಸರು ಮತ್ತೆ ಊರು ಬೇಡ ಅಂದ್ರೆ ಬಿಡಿ, ಅದನ್ನ ನಾವು ಅವುಗಳನ್ನ ಬಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಓದಿ ಉತ್ತರವನ್ನ ಟಿವಿ ಮೂಲಕನೇ ಕೊಡುವಂತ ಕಾರ್ಯವನ್ನು ಕೂಡ ಮಾಡ್ತೇವೆ. ಈಗ ಆ ಒಂದು ವಿಳಾಸ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಆ ವಿಳಾಸಕ್ಕೆ ತಾವು ಪತ್ರವನ್ನ ಬರೀಬಹುದು. ಓಕೆ, ಇವತ್ತಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಗುರುವಾರ 6:30ರಿಂದ 7:30ರವರೆಗೆ ಪ್ರಸಾರವಾಗತಕ್ಕಂಥ ಈ ದಾಂಪತ್ಯ ವೈದ್ಯಶಾಸ್ತ್ರ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ದಯಮಾಡಿ ಈಗ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ನಮಸ್ಕಾರ.